ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೊಳ್ಳಿ. ಹೊಸ ವಿನೂತನವಾಗಿ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರ್ತೀವಿ. ಇದರಲ್ಲಿ KPSC, KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರ್ತೀವಿ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದರೂ ಪ್ಲೀಸ್ ಜಾಯ್ನ್ ಅಸ್. ಇನ್ನು ಈ ಕೆಳಗಿನ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆದರೆ ಈ ಕೆಳಗಿನ ಉಪಯೋಗಗಳನ್ನು ನೀವು ಪ್ರತಿನಿತ್ಯ ಪಡೆದುಕೊಳ್ಳಬಹುದು. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ನಿಮಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಇಟ್ಕೊಂಡು ಯಾವ ಥರ ಮಾಡಿದ್ದೀವಿ ಅಂತಂದರೆ ಎಲ್ಲ NCERT ವಿಡಿಯೋಗಳು ಮತ್ತು ಎಲ್ಲ DSCERT ವಿಡಿಯೋಗಳು, ಇನ್ನು ಥರ್ಡ್ ಒನ್ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದೇ ರೀತಿ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ. ಅಲ್ಲಿ ಏನಿರುತ್ತೆ ಪ್ಲೇಲಿಸ್ಟ್ನಲ್ಲಿ ಅಂತಂದರೆ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಕೂಡ ನೀವು ನೋಡ್ಬೋದು. ಪ್ಲೇಲಿಸ್ಟ್ನಲ್ಲಿ ಹೋಗಿ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. ಅಲ್ಲಿ ಕೂಡ ನೀವು ಪ್ರತಿಯೊಂದು ನಮ್ಮ ಕ್ವಶನ್ ಪೇಪರ್ಗಳ ಅನಲೈಸನ್ನು ನೋಡಬಹುದು. ಅನಲೈಸಸ್ ಮಾಡಲಾಗಿದೆ, ಅಲ್ಲಿ ಕೂಡ ನೀವು ನೋಡ್ಬೋದು ನೋಟ್. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಐಡಾಸ್ ಫೋರಂ ವತಿಯಿಂದ ಲಾಂಚ್ ಮಾಡಲಾಗುವುದು. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2019ರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ DR ಪ್ರಶ್ನೆ ಪತ್ರಿಕೆ ಭಾಗ 2. ಈಗಾಗಲೇ 1ರಿಂದ 50 ಪ್ರಶ್ನೆಗಳ ಡಿಸ್ಕಷನ್ ಮಾಡಲಾಗಿದೆ. ಉಳಿದ ಡಿಸ್ಕಷನನ್ನು ಈ ವಿಡಿಯೋದಲ್ಲಿ ಮಾಡೋಣ. 51ರಿಂದ 100 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ ನೋಡಿ. ರಾಷ್ಟ್ರೀಯ ಮತದಾರರ ದಿನ ಆಚರಿಸಲಾಗುವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಜನವರಿ 24, ಜನವರಿ 25, ಆಗಸ್ಟ್ 14, ಆಗಸ್ಟ್ 16. ರಾಷ್ಟ್ರೀಯ ಮತದಾರರ ದಿನ ನಿಮಗೆ ಗೊತ್ತಿರಬೇಕು. ಜನವರಿ 25 ಯಾಕಂತಂದರೆ 1950 ಜನವರಿ 25ರಂದು 1950 ಜನವರಿ 25ರಂದು ಚುನಾವಣೆ ಆಯೋಗ ಸ್ಟಾರ್ಟ್ ಆಗಿರುತ್ತೆ. ಚುನಾವಣೆ ಆಯೋಗ ಭಾರತದಲ್ಲಿ ಸ್ಥಾಪನೆಗೊಂಡಿದ್ದು ಯಾವಾಗಂತಂದರೆ 1950 ಜನವರಿ 25ರಂದು. ಇನ್ನು ಚುನಾವಣೆ ಆಯೋಗದ ಕುರಿತು ತಿಳಿಸುವ ವಿಧಿ ಆರ್ಟಿಕಲ್ ಯಾವುದಪ್ಪ ಅಂತಂದರೆ 324ನೇ ವಿಧಿ ಚುನಾವಣೆ ಆಯೋಗದ ಕುರಿತು ತಿಳಿಸುತ್ತೆ. ಇನ್ನು ಮೊದಲ ಚುನಾವಣೆ ಆಯುಕ್ತರು ಯಾರಂತಂದರೆ ಸುಕುಮಾರ ಸೇನ್ ಅವರು ಭಾರತದ ಮೊದಲ ಚುನಾವಣೆ ಮುಖ್ಯ ಆಯುಕ್ತರು ಯಾರಾಗಿರ್ತಾರೆ? ಸುಕುಮಾರ ಸೇನ್. ಪ್ರಸ್ತುತ ಯಾರಿದ್ದಾರೆ? ಸುನಿಲ್ ಅರೋರಾ ಅವರು ಇದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ. ಭಾರತದ ಪ್ರಥಮ ನಾಗರಿಕ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ. ಪ್ರಧಾನಮಂತ್ರಿ, ಭಾರತದ ನ್ಯಾಯಾಧೀಶ, ರಾಷ್ಟ್ರಪತಿ, ಮುಖ್ಯಮಂತ್ರಿ. ಯಾರಂತಂದರೆ ಭಾರತದ ಪ್ರಥಮ ನಾಗರಿಕ ಯಾರಂತಂದರೆ ರಾಷ್ಟ್ರಪತಿ. ಯಾವಾಗಲೂ ಅವ್ರನ್ನ ಕರಿತೀವಿ ಭಾರತ ಮೊದಲ ಪ್ರಥಮ ನಾಯಕ. ಇನ್ನು ಭಾರತ ಅತ್ಯುನ್ನತ ಮತ್ತು ಪ್ರಥಮ ಪ್ರಜೆ ಅಂತ ಕೂಡ ಕರಿತೀವಿ ರಾಷ್ಟ್ರಪತಿಯವರನ್ನು. ಭಾರತ ಅತ್ಯುನ್ನತ ಮತ್ತು ಪ್ರಥಮ ಪ್ರಜೆ ಅಂತಂದು ಯಾರನ್ನು ಕರಿತೀವಿ? ರಾಷ್ಟ್ರಪತಿಯವರನ್ನ ಕರಿತೀವಿ. ರಾಷ್ಟ್ರಪತಿ ಹುದ್ದೆ ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ಉಲ್ಲೇಖ ಇದೆ ಅಂತಂದರೆ 52ನೇ ವಿಧಿ ಉಲ್ಲೇಖವಿದೆ. ಇನ್ನು 56ನೇ ವಿಧಿ ಏನು ತಿಳಿಸುತ್ತೆ? ರಾಷ್ಟ್ರಪತಿಯವರ ಅಧಿಕಾರ ಅವಧಿ. ಈಗ ಪ್ರಸ್ತುತ ಯಾರಿದ್ದಾರೆ? ರಾಮನಾಥ ಕೋವಿಂದ್ ಅವರು ವ್ಯಕ್ತಿಗತ 14ನೇ ರಾಷ್ಟ್ರಪತಿಯವರು ನೋಡಿ. ಇನ್ನು 3 ಪಡೆಗಳ ಮಹಾದಂಡ ನಾಯಕ ಯಾರಾಗಿರ್ತಾರೆ? ರಾಷ್ಟ್ರಪತಿ ಆಗಿರ್ತಾರೆ ನೋಡಿ. ನೆಕ್ಸ್ಟ್ ನೋಡಿ. ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಿಸಲಾಯಿತು? 1962, 1971, 1975, 1947. ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಹೇರಿದ ಯಾವಾಗಪ್ಪ ಅಂತಂದರೆ 1962ಅಲ್ಲಿ. 1962ರಲ್ಲಿ ಏನಾಗಿರುತ್ತೆ? ಭಾರತ ಮತ್ತು ಚೈನಾ ಜೊತೆ ಯುದ್ಧ ಆಗಿರುತ್ತೆ. ಆವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮೊದಲ ಬಾರಿಗೆ ಹೇರಲಾಗಿರುತ್ತೆ. ಅವಾಗ ಇದ್ದಂಥ ರಾಷ್ಟ್ರಪತಿ ಯಾರು ಇರ್ತಾರೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರುವ ಅಧಿಕಾರ ಯಾರಿಗೆ ಅಂದರೆ ರಾಷ್ಟ್ರಪತಿಯವರು ಇರ್ತಾರೆ. ಅವಾಗ ಯಾರು ಇರ್ತಾರೆ? ರಾಧಾಕೃಷ್ಣನ್ ಅವರು ಇರ್ತಾರೆ ನೋಡಿ. ಅವಾಗ ರಾಧಾಕೃಷ್ಣರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ವಿಧಿಗಳು ಯಾವಪ್ಪ ಅಂತಂದರೆ 352ರಿಂದ 360ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇದೆ. ಇನ್ನು ತುರ್ತು ಪರಿಸ್ಥಿತಿ ಯಾವ ದೇಶದಿಂದ ಎರವಲ್ಪಡೆಯಲಾಗಿದೆ? ಜರ್ಮನ್ ಸಂವಿಧಾನದಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎರವಲ್ಪಡೆಯಲಾಗಿರುತ್ತೆ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಯಾವ ವಿಧಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವಜಾಗೊಳ್ಳುತ್ತೆ ಅಂತಂದರೆ 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಉಳಿದೆಲ್ಲ ವಿಧಿಗಳು ರದ್ದಾಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ. NWRCಯ ಪೂರ್ಣ ವಿಸ್ತರಣೆ ಏನು? ಏನಮ್ಮ ಆನ್ಸರ್ ಅಂತಂದರೆ ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲ್ ನೋಡಿ. ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲ್. ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ. NWRCA ಫುಲ್ ಫಾರ್ಮ್ ಏನಂತ ಕೇಳಿದೆ? ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲು. ಆಪ್ಷನ್ ಎ ಸರಿಯಾದ ಆನ್ಸರು. ಇದು ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲ್ ಯಾವಾಗ ಪ್ರಾರಂಭಗೊಂಡಿದೆ ಅಂತಂದರೆ ಕೇಂದ್ರ ಜಲ ಆಯೋಗ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? 1983ರಲ್ಲಿ ಸ್ಟಾರ್ಟ್ ಆಗಿರುತ್ತೆ ನೋಡಿ. 1983ರಲ್ಲಿ ಪ್ರಾರಂಭಗೊಂಡಿದೆ. ಇನ್ನು ಸೆಂಟ್ರಲ್ ವಾಟರ್ ಕಮಿಷನ್ ಯಾವಾಗ ಪ್ರಾರಂಭ ಆಗಿದೆ? ಇದು
ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲ್ ಸ್ಟಾರ್ಟ್ ಆಗಿದ್ದು ಕೇಳಿದ್ರೆ 1983 ನ್ಯಾಷನಲ್ ವಾಟರ್ ರಿಸೋರ್ಸ್ ಕೌನ್ಸಿಲು. ಅದೇನು ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಕೇಂದ್ರೀಯ ಜಲ ಆಯೋಗ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೇಂದ್ರೀಯ ಜಲ ಆಯೋಗ ಸೆಂಟ್ರಲ್ ವಾಟರ್ ಕಮಿಷನ್ಸ್ ಪ್ರಾರಂಭಗೊಂಡ ವರ್ಷ 1945. ಈ ಪ್ರಸ್ತುತ ಜಲ ಸಂಪನ್ಮೂಲ ಸಚಿವ ಯಾರಿದ್ದಾರೆ ಅಂತಂದರೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನೋಡಿ. ಪ್ರಸ್ತುತ ಕೇಂದ್ರ ಜಲ ಸಂಪನ್ಮೂಲ ಸಚಿವ ಯಾರಿದ್ದಾರೆ ಅಂದರೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು. ನೆಕ್ಸ್ಟ್ ನೋಡಿ, ಮೂಲಭೂತ ಅಧಿಕಾರಗಳು ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು. ವ್ಯಕ್ತಿಗತ, ಸಾಮೂಹಿಕ, ಸಾಮಾಜಿಕ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಯಾವುದಂತಂದರೆ ಮೂಲಭೂತ ಅಧಿಕಾರ ಅಂತಂದರೆ ವ್ಯಕ್ತಿಗತ. ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ, ವ್ಯಕ್ತಿಗತ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ಸಭಾಪತಿ ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಲೋಕಸಭೆಯ ಅಧ್ಯಕ್ಷ ಅಥವಾ ಸ್ಪೀಕರ್ ಯಾರಾಗಿರ್ತಾರೆ? ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷ ಉಪರಾಷ್ಟ್ರಪತಿಯಾಗಿರ್ತಾನೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿಯವರಾಗಿರ್ತಾರೆ. ಇನ್ನು ಉಪರಾಷ್ಟ್ರಪತಿ ಇರಬೇಕಂತ ತಿಳಿಸೋ ವಿಧಿ 63ನೇ ವಿಧಿ ಉಪರಾಷ್ಟ್ರಪತಿ ಇರಬೇಕಂತ ತಿಳಿಸುತ್ತೆ. ಇನ್ನು ಉಪರಾಷ್ಟ್ರಪತಿ ಚುನಾವಣೆಗಳ ಬಗ್ಗೆ ತಿಳಿಸೋ ವಿಧಿ ಯಾವ ಚುನಾವಣೆ ಅಂತಂದರೆ 66ನೇ ವಿಧಿ ಚುನಾವಣೆ ಬಗ್ಗೆ ತಿಳಿಸುತ್ತೆ. ಉಪರಾಷ್ಟ್ರಪತಿಯನ್ನು ಸಂಸತ್ತಿನ 2 ಉಭಯ ಸದನಗಳ ಸದಸ್ಯರು ಆಯ್ಕೆ ಮಾಡ್ತಾರೆ. ಚುನಾಯಿತ ಮತ್ತು ಆಯ್ಕೆಗೊಂಡ ನಾಮನಿರ್ದೇಶನಗೊಂಡ ಕೂಡ ಭಾಗವಹಿಸಿರ್ತಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ. ಈ ಪ್ರಸ್ತುತ ಯಾರಿದ್ದಾರೆ ಉಪರಾಷ್ಟ್ರಪತಿ ಅಂದರೆ ವೆಂಕಯ್ಯ ನಾಯ್ಡು ಅವರು ಉಪರಾಷ್ಟ್ರಪತಿಯವರಿದ್ದಾರೆ ನೋಡಿ. ಪ್ರಸ್ತುತ ರಾಜ್ಯಸಭೆಯ ಸಭಾಪತಿ ಯಾರಂತ ಕೇಳ್ಬೋದು. ಯಾರಂತಂದರೆ ವೆಂಕಯ್ಯ ನಾಯ್ಡು. ಉಪರಾಷ್ಟ್ರಪತಿ ಕೂಡ ಅವರೇ ಆಗಿರುತ್ತಾರೆ. ನೆಕ್ಸ್ಟ್ ನೋಡಿ, CAG ಪೂರ್ಣ ವಿಸ್ತರಣೆಯ ಏನು? ಕ್ಯಾಬಿನೆಟ್ ಅಪ್ರೂವರ್ ಗ್ರೂಪ್, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಗ್ರೂಪ್, ಕೌನ್ಸಿಲ್ ಫಾರ್ ಆಡಿಟರ್ ಜನರಲ್. ಯಾವುದಂತಂದರೆ CAG ಕೇಳಿದ್ದಾನೆ. ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ಲು. ಆಪ್ಷನ್ ಬಿ CAG ಫುಲ್ ಫಾರ್ಮ್ ಆಗಿರ್ತೀವಿ. ಲೆಕ್ಕ ಮಹಾನಿರ್ದೇಶಕರಾಗಿರ್ತಾರೆ ನೋಡಿ. ಭಾರತದ ಲೆಕ್ಕ ನಿರ್ದೇಶಕರು ಯಾರಾಗಿದ್ದಾರೆ ಅಂತ ಪ್ರಸ್ತುತ ನಿಮ್ಗೆ ಗೊತ್ತಿರಬೇಕು. GC ಮುರ್ಮು ಅವರಿದ್ದಾರೆ. ಪ್ರಸ್ತುತ ಯಾರಿದ್ದಾರೆ? GC ಮುರ್ಮು ಅವರು ಯಾರಿದ್ದಾರೆ CAG ಅಂತಂದರೆ ಗಿರೀಶ್ ಚಂದ್ರ ಮುರ್ಮು ಅವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ನೋಡಿ. ನಿರ್ಗಮಿತ ಅಂತಂದರೆ ರಾಜೀವ್ ಮಹರ್ಷಿ ಅವರಿದ್ದರು ನಿರ್ಗಮಿತ. ಈ ಪ್ರಸ್ತುತ ಯಾರಿದ್ದಾರೆ? ಗಿರೀಶ್ ಚಂದ್ರ ಮುರ್ಮು. ಇನ್ನು CAG ಬಗ್ಗೆ ತಿಳಿಸುವ ವಿಧಿ ಎಷ್ಟಿದಪ್ಪ ಅಂತಂದರೆ 148ನೇ ವಿಧಿ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ ಬಗ್ಗೆ ತಿಳಿಸುತ್ತೆ. ಇವರಿಗೆ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಂದ ನೇಮಕಗೊಂಡಿರ್ತಾನೆ CAG. ಇವರನ್ನು ಏನಂತ ಕರಿತೀವಿ ಅಂದರೆ ಭಾರತದ ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತ ಕರಿತೀವಿ. CAG ಅವರನ್ನು ಭಾರತದ ಹಣಕಾಸಿನ ರಕ್ಷಕ ಅಂತ ಕರಿತೀವಿ. ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತ ಕೂಡ ಕರಿತೀವಿ CAG ಅವರನ್ನು. ನೆಕ್ಸ್ಟ್ ನೋಡಿ, ಪ್ರತಿ 5 ವರ್ಷಕ್ಕೆ ಹಣಕಾಸಿನ ಆಯೋಗವನ್ನು ಇವರು ರಚಿಸುತ್ತಾರೆ. ಭಾರತದ ರಾಷ್ಟ್ರಪತಿ, ಭಾರತ ಪ್ರಧಾನಮಂತ್ರಿ, RBI ಗವರ್ನರ್, ಭಾರತ ಹಣಕಾಸು ಮಂತ್ರಿ. ಹಣಕಾಸು ಆಯೋಗವನ್ನು ಯಾರು ರಚನೆ ಮಾಡ್ತಾರೆ ಅಂತಂದರೆ 280ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿ ರಚನೆ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ಹಣಕಾಸು ಆಯೋಗವನ್ನು ಎಷ್ಟನೇ ವಿಧಿಯ ಪ್ರಕಾರ? 880ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ. ಈಗ ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗ ಚಾಲನೆಯಲ್ಲಿದೆ ಅಂತಂದರೆ 15ನೇ ಹಣಕಾಸು ಆಯೋಗ 2020 ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಪ್ರಸ್ತುತ ಯಾರಿದ್ದಾರೆ? NK ಸಿಂಗ್ 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಿಗಿರ್ತಾರೆ? NK ಸಿಂಗ್. 14ನೇದು ಯಾರಾಗಿದ್ದಾರೆ? YV ರೆಡ್ಡಿ ಅವರಿದ್ದರು ನಿರ್ಗಮಿತ. 2015-20 ಹಣಕಾಸಿನ ಆಯೋಗದ ಯಾರಾಗಿರ್ತಾರೆ? YV ರೆಡ್ಡಿ. ಈ ಪ್ರಸ್ತುತ 15ನೇ ಹಣಕಾಸು ಆಯೋಗ ಚಾಲ್ತಿ ಇರುತ್ತೆ ಅಂದರೆ 2020ರಿಂದ 2025ರವರೆಗೆ ಚಾಲ್ತಿಯಲ್ಲಿರುತ್ತೆ ನೋಡಿ 15ನೇ ಹಣಕಾಸು ಆಯೋಗ. ನೆಕ್ಸ್ಟ್ ನೋಡಿ, ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು? ಭಾರತದ ಮುಖ್ಯ ನ್ಯಾಯಾಧೀಶ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್. ಯಾರಂತಂದರೆ ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಅಂತ ಕೇಳಿದ್ರೆ ಯಾರಾಗಿರ್ತಾರೆ ರಾಜ್ಯದ ಅಂತಂದರೆ ಅಡ್ವೊಕೇಟ್ ಜನರಲ್ಲು. ಅದೇ ದೇಶದ ಕೇಳಿದ್ರೆ ಅಟಾರ್ನಿ ಜನರಲ್. ದೇಶದ ನೋಡೋದಾದರೆ ದೇಶದ ಉಚ್ಚ ನ್ಯಾಯಾಲಯದ ಉಚ್ಚ ಕಾನೂನು ಅಧಿಕಾರಿ ಆಗಿರ್ತಾರೆ ಅಟಾರ್ನಿ ಜನರಲ್ ದೇಶದ್ದು. ರಾಜ್ಯದ ಅಂದರೆ ಅಡ್ವೊಕೇಟ್ ಜನರಲ್ಲು. ಇನ್ನು ಇವುಗಳ ಬಗ್ಗೆ ತಿಳಿಸುವ ವಿಧಿಗಳ ಅಡ್ವೊಕೇಟ್ ಬಗ್ಗೆ ತಿಳಿಸುವ ವಿಧಿ ಎಷ್ಟಂತಂದರೆ 165ನೇ ವಿಧಿ ಅಡ್ವೊಕೇಟ್ ಜನರಲ್ ಬಗ್ಗೆ ತಿಳಿಸುತ್ತೆ. ಇನ್ನು ಅಟಾರ್ನಿ ಜನರಲ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು 76ನೇ ವಿಧಿ ಅಟಾರ್ನಿ ಜನರಲನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಅದೇ ಅಡ್ವೊಕೇಟ್ ಜನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ನೋಡಿ. ಅಡ್ವೊಕೇಟರನ್ನು ರಾಜ್ಯಪಾಲರು ನೇಮಕ ಮಾಡಿದರೆ ಅಟಾರ್ನಿ ಜನರಲನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಈ ಪ್ರಸ್ತುತ ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರಾದಾರೆ ಅಂತಂದರೆ ಪ್ರಭುಲಿಂಗ ನಾವದೇವಿ ಅವರು. ಇನ್ನು
ಅಟಾರ್ನಿ ಜನರಲ್, ನಮ್ಮ ದೇಶದ ಅಟಾರ್ನಿ ಜನರಲ್ ಯಾರಪ್ಪ ಅಂತಂದರೆ ಕೆ ವೇಣುಗೋಪಾಲ್ ಅವರು. ಇವರ ಅಧಿಕಾರಾವಧಿ ಸಂವಿಧಾನದಲ್ಲಿ ಪ್ರಸ್ತಾಪಿಸಿಲ್ಲ ನೋಡಿ. ಅಡ್ವೊಕೇಟ್ ಮತ್ತು ಅಟಾರ್ನಿ ಜನರಲ್ಗಳ ಅಧಿಕಾರಾವಧಿ ಸಂವಿಧಾನದಲ್ಲಿ ಉಲ್ಲೇಖ ಆಗಿರುವುದಿಲ್ಲ. ನೆಕ್ಸ್ಟ್ ನೋಡಿ, ಮಾಲ್ಡೀವ್ಸ್ನಿಂದ ಲಕ್ಷದ್ವೀಪವನ್ನು ಬೇರ್ಪಡೆ ಮಾಡುವ ಕಡಲುಗಾಲುವೆ 7 ಡಿಗ್ರಿ ಕಾಲುವೆ, 8 ಡಿಗ್ರಿ ಕಾಲುವೆ, 9 ಡಿಗ್ರಿ ಕಾಲುವೆ, 10 ಡಿಗ್ರಿ ಕಾಲುವೆ. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಅಂತಂದರೆ ಲಕ್ಷದ್ವೀಪದ ರಾಜಧಾನಿ ಮಿನಿಕಾಯನ್ನು ಬೇರ್ಪಡಿಸುವುದು ಯಾವುದಂತಂದರೆ ಡಿಗ್ರಿ ಅಂತಂದರೆ 8 ಡಿಗ್ರಿ ಚಾನಲ್ ನೋಡಿ. ಯಾವ ಡಿಗ್ರಿ ಅಂತಂದರೆ 8 ಡಿಗ್ರಿ ಚಾನಲು ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪವನ್ನು ಬೇರ್ಪಡಿಸುತ್ತೆ. ಮಿನಿಕಾಯ್ ಎಲ್ಲಿ ಬರುತ್ತೆ? ಲಕ್ಷದ್ವೀಪದಲ್ಲಿ ಕಂಡುಬರೋ ದ್ವೀಪ ಆಗಿರುತ್ತೆ. ಮಾಲ್ಡೀವ್ಸ್ ದೇಶ ಮತ್ತು ಲಕ್ಷದ್ವೀಪವನ್ನು ಬೇರ್ಪಡಿಸಿದರೆ 10 ಡಿಗ್ರಿ ಚಾನಲ್ ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರವನ್ನು ಬೇರ್ಪಡಿಸುವ ರೇಖೆ ಯಾವುದು ಕೇಳಿದ್ದಾನೆ? 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಬೇರ್ಪಡಿಸುವ ರೇಖೆ ಯಾವುದಾಗಿರುತ್ತೆ? 10 ಡಿಗ್ರಿ ಚಾನಲು. ಅದೇ ರೀತಿ 17 ಡಿಗ್ರಿ ಚಾನಲ್ ನಿಮಗೆ ಗೊತ್ತಿರಬೇಕು. 17 ಡಿಗ್ರಿ ಯಾವ ದೇಶಗಳ ಸಂಬಂಧಪಟ್ಟಿದೆ ಅಂತಂದರೆ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂಗಳನ್ನು ಬೇರ್ಪಡಿಸುವ ರೇಖೆಯಾಗಿರುತ್ತೆ 17 ಡಿಗ್ರಿ ಚಾನಲು. ಇನ್ನು 38 ಡಿಗ್ರಿ ಚಾನಲ್ ಅಂತ ಬರುತ್ತೆ. 38 ಡಿಗ್ರಿ ಚಾನಲು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾನ ಬೇರ್ಪಡಿಸುವ ರೇಖೆಯಾಗಿರುತ್ತೆ ನೋಡಿ, 38 ಡಿಗ್ರಿ ಚಾನಲ್ಲು. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸಂಸತ್ತಿನ 2 ಸಭೆಯ ಸದಸ್ಯನಾಗಲಾರ ಡ್ಯಾಶ್ ಎನ್ನುವರು? ದ್ವಿಪಾಲುದಾರಿಕೆ ಅಥವಾ ಡಬಲ್ ಪಾರ್ಟ್ನರ್ಶಿಪ್. ಆಪ್ಷನ್ ಬಿ ದ್ವಿಸದಸ್ಯತ್ವ, ಆಪ್ಷನ್ ಸಿ ವ್ಯತ್ಯಾಸ ತೋರಿಸುವ ಸದಸ್ಯತ್ವ, ಆಪ್ಷನ್ ಡಿ ವ್ಯತ್ಯಾಸ ತೋರಿಸುವ ಪಾಲುದಾರಿಕೆ. ಯಾವುದಾಗಿರುತ್ತೆ ಅಂತಂದರೆ ಆನ್ಸರ್ 61ನೇ ಪ್ರಶ್ನೆ ನೋಡೋದಾದರೆ ಆಪ್ಷನ್ ಬಿ ದ್ವಿಸದಸ್ಯತ್ವ. ಸರಿಯಾದ ಆನ್ಸರ್ ಯಾವುದಾಗಿರುತ್ತೆ? ದ್ವಿಸದಸ್ಯತ್ವ ನೋಡಿ. ಭಾರತದ ಸರ್ವೋಚ್ಚ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಮೌಂಟ್ K2, ಮೌಂಟ್ ಕಾಮೆಟ್, ಮೌಂಟ್ ಅಬು. ಯಾವುದಂತಂದರೆ ಭಾರತದ ಸರ್ವೋಚ್ಚ ಶಿಖರ ನಮ್ಗೆ ಗೊತ್ತಿರಬೇಕು ಗಾಡ್ವಿನ್ ಎಸ್ಟಿನ್ ಅಥವಾ ಮೌಂಟ್ K2. ಗಾಡ್ವಿನ್ ಎಸ್ಟಿನ್ ಅಥವಾ ಏನಂತ ಕರಿತೀವಿ? ಅದನ್ನು ಗಾಡ್ವಿನ್ ಎಸ್ಟಿನ್ ಅಂತ ಕೂಡ ಕರಿತೀವಿ. ಗಾಡ್ವಿನ್ ಎಸ್ಟಿನು ಅಥವಾ K2 ಕೂಡ ಅಂತ ಕರೀತಾರೆ. ಇನ್ನು ಭಾರತದ ಅಂತ ಕೇಳೋದಾದ್ರೆ ಭಾರತದ ಅತ್ಯುನ್ನತ ಭಾರತದಲ್ಲಿ ಕಂಡು ಬರುವುದಂತ ಕೇಳೋದ್ರೆ ಕಾಂಚನಜುಂಗ ಭಾರತದಲ್ಲಿ ಎತ್ತರವಾದ ಶಿಖರ ಅಂತಂದರೆ ಇದು ಭಾರತದ ಅಂತಂದರೆ K2 ನೋಡಿ. ಗಾಡ್ವಿನ್ ಎಸ್ಟಿನ್ ಭಾರತದ ಅಂತಂದರೆ ಗಾಡ್ವಿನ್ ಎಸ್ಟಿನ್ ಅಂತ ಕರಿತೀವಿ. ಭಾರತದಲ್ಲಿ ಇರುವ ಅತಿ ಎತ್ತರವಾದ ಶಿಖರ ಅಂತಂದರೆ ಕಾಂಚನಜುಂಗ. ಇನ್ನು ಕರ್ನಾಟಕದ ಅತ್ಯುನ್ನತ ಶಿಖರ ನಿಮ್ಗೆ ಗೊತ್ತಿರಬೇಕು ಯಾವುದಂತಂದರೆ ಮುಳ್ಳಯ್ಯನಗಿರಿ. ಇನ್ನು ಪ್ರಪಂಚದ ಎತ್ತರವಾದ ಶಿಖರ ಯಾವುದಂತ ನಿಮ್ಗೆ ಗೊತ್ತಿದೆ? ಮೌಂಟ್ ಎವರೆಸ್ಟು. ಮೌಂಟ್ ಎವರೆಸ್ಟ್ ಪ್ರಪಂಚದಾದರೆ ಭಾರತದ್ದು ಕಾಂಚನಜುಂಗ. ಇನ್ನು ಭಾರತದ ಅಂತಂದರೆ ಗಾಡ್ವಿನ್ ಎಸ್ಟಿನ್, ಭಾರತದಲ್ಲಿ ಕಾಂಚನಜುಂಗ. ಭಾರತದಲ್ಲಿ ಎತ್ತರವಾದ ಪರ್ವತ ಶಿಖರ ಯಾವುದಂತಂದರೆ ಕಾಂಚನಜುಂಗ ಅಂತ ಕರಿತೀವಿ. ಇನ್ನು ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದಂತಂದರೆ ಆನೆಮುಡಿ. ದಕ್ಷಿಣ ಭಾರತದ ಎತ್ತರವಾದ ಪರ್ವತ ಯಾವುದಂದರೆ ಆನೆಮುಡಿ ನೋಡಿ. ನೆಕ್ಸ್ಟ್ ನೋಡಿ, ಚಿಲ್ಕಾ ಸರೋವರ ಎಲ್ಲಿದೆ? ಒಡಿಸ್ಸಾ, ಕೇರಳ, ಮಣಿಪುರ, ಅಸ್ಸಾಂ. ಎಲ್ಲಿದೆ ಚಿಲ್ಕಾ ಸರೋವರ? ನಿಮ್ಗೆ ಗೊತ್ತಿರಬೇಕು ಭಾರತ ಅತಿ ದೊಡ್ಡ ಸರೋವರ ಅಂತ ಕೂಡ ಕರಿತೀವಿ. ಚಿಲ್ಕಾ ಸರೋವರ ಭಾರತ ಅತಿ ದೊಡ್ಡ ಸರೋವರ. ಯಾವ ರಾಜ್ಯದಲ್ಲಿದೆ ಅಂತ? ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇನ್ನು ಇದು ಯಾವ ಸರೋವರ ಅಂತಾರೆ? ಅತಿ ದೊಡ್ಡ ಉಪ್ಪಿನ ನೀರಿನ ಸರೋವರ ನೋಡಿ. ಚಿಲ್ಕಾ ಸರೋವರ ಯಾವುದಂದ್ರೆ ಉಪ್ಪಿನ ನೀರಿನ ಸರೋವರ. ಇನ್ನು ಸಿಹಿ ನೀರಿನ ಸರೋವರ ನಿಮ್ಗೆ ಗೊತ್ತಿರಬೇಕು. ಸಿಹಿ ನೀರಿನ ಸರೋವರ ಎಲ್ಲಿದೆ ಅಂತಂದರೆ ಜಮ್ಮು ಕಾಶ್ಮೀರದ ಊಲಾರದಲ್ಲಿ ಕಂಡುಬರುತ್ತೆ. ಭಾರತದ ಸಿಹಿ ನೀರಿನ ಸರೋವರ, ಅತಿ ಸಿಹಿ ನೀರಿನ ಸರೋವರ ಯಾವುದಂತಂದರೆ ಊಲಾರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಇನ್ನು ಪುಲಿಕಾಡ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ಪುಲಿಕಾಡ್ ಸರೋವರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ನಡುವೆ ಕಂಡುಬರುತ್ತೆ ನೋಡಿ, ಪುಲಿಕಾಡ್ ಸರೋವರ. ಇನ್ನು ಪ್ರಪಂಚದ ಪಂಚ ಸರೋವರಗಳ ನಾಡು ಅಂತಂದು ಯಾವುದು ಕರಿತೀವಿ ಅಂತಂದರೆ ಪಂಚ ಸರೋವರಗಳ ನಾಡು ಅಮೇರಿಕಾ ನೋಡಿ. ಪ್ರಪಂಚದ ಪಂಚ ಸರೋವರಗಳ ನಾಡು ಯಾವ ದೇಶವನ್ನು ಕರಿತೀವಿ ಅಂತಂದರೆ ಅಮೇರಿಕವನ್ನು ಪ್ರಪಂಚದ ಪಂಚ ಸರೋವರಗಳ ನಾಡು ಅಂತ ಕೂಡ ಕರಿತೀವಿ. ಇನ್ನು ಸಹಸ್ರ ಸರೋವರಗಳ ನಾಡು ಯಾವ ದೇಶವನ್ನು ಕರಿತೀವಿ ಅಂತಾರೆ? ಸಹಸ್ರ ಅಂದರೆ ಸಾವಿರ, ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡು. ಸಹಸ್ರ ಸರೋವರಗಳ ನಾಡು ಫಿನ್ಲ್ಯಾಂಡ್ ಅಂದರೆ ಪಂಚ ಸರೋವರಗಳ ನಾಡು ಅಮೇರಿಕಾ ನೋಡಿ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಮಾನ್ಸೂನ್ ಪೂರ್ವ ತುಂತುರು ಮಳೆ ಡ್ಯಾಶ್ ಎನ್ನುವರು? ಮಳೆ ಅರಳುವುದು, ಚೆರ್ರಿ ಬ್ಲೋಸಮ್, ಚೆರ್ರಿ ತುಂತುರು ಮಳೆ, ಅರಳುವ ತುಂತುರು ಮಳೆ ಅಂತ ಕರೀತಾರೆ. ಯಾವುದಪ್ಪ ಅಂತಂದರೆ ಸರಿಯಾದ ಆನ್ಸರು ಮಾನ್ಸೂನ್ ಮಾರುತ. ಕರ್ನಾಟಕದಲ್ಲಿ ತುಂತುರು ಮಳೆ ಏನಂತ ಕರಿತೀವಿ ಅಂತಂದರೆ ಚೆರ್ರಿ ಬ್ಲೋಸಮು, ಚೆರ್ರಿ ಅರಳುವ ಅಥವಾ
ಚೆರ್ರಿ ಬ್ಲೋಸಮ್ ಅಂತ ಕೂಡ ಕರಿತೀವಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಆಗುವ ಮಾನ್ಸೂನ್ ತುಂತುರು ಮಳೆಯನ್ನು ಇದನ್ನು ಏನಂತ ಕರಿತೀವಿ ಅಂತಂದರೆ ಪರಿಸರಣ ಮಳೆ ಕೂಡ ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ? ಪರಿಸರಣ ಮಳೆ. ಇನ್ನು ಕಾಫಿ ಹೂ ಮಳೆ ಕೂಡ ಅಂತ ಕರೀತಾರೆ. ಕಾಫಿ ಹೂ ಮಳೆ ಕೂಡ ಕರೀತಾರೆ. ನೆಕ್ಸ್ಟ್ ನೋಡಿ, ಅಪ್ಪಿಕೋ ಆಂದೋಲನವನ್ನು ಪ್ರಾರಂಭಿಸಿದವರು ಪಾಂಡುರಂಗ ಹೆಗಡೆ, ಸುಂದರಲಾಲ್ ಬಹುಗುಣ್, ಅಜಿಂ ಪ್ರೇಮ್ಜಿ, ಗೋಪಾಲಕೃಷ್ಣ ಗೋವಿಂದ್. ಯಾರಂತ? ಅಪ್ಪಿಕೋ ಚಳವಳಿಯನ್ನು ಪಾಂಡುರಂಗ ಹೆಗಡೆಯವರು ಉತ್ತರ ಕನ್ನಡದಲ್ಲಿ ಪ್ರಾರಂಭ ಮಾಡಿರ್ತಾರೆ 1983ರಲ್ಲಿ ಪಾಂಡುರಂಗ ಹೆಗ್ಡೆ. ಇನ್ನು ಚಿಪ್ಕೋ ಚಳವಳಿ ಪ್ರಾರಂಭಗೊಂಡಿದೆ ಎಲ್ಲಿ ಅಂತಂದರೆ ಉತ್ತರಾಖಂಡ ಸ್ಟೇಟು. ಸುಂದರಲಾಲ್ ಬಹುಗುಣ್ ಯಾವಾಗಂತಂದರೆ ಚಿಪ್ಕೋ ಚಳವಳಿ ಗೊತ್ತಿರಬೇಕು. 1973ಯಲ್ಲಿ ಚಿಪ್ಕೋ ಚಳವಳಿ ಮುಂದಾಳತ್ವ ಸುಂದರಲಾಲ್ ಬಹುಗುಣ್. ರಾಜ್ಯ ನೋಡೋದಾದರೆ ಉತ್ತರಾಖಂಡ ರಾಜ್ಯದಲ್ಲಿ ನೋಡಿ. ಇನ್ನು ಇದು ಅಪ್ಪಿಕೋ ಚಳವಳಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿ ಆಂದೋಲನ ಸ್ಟಾರ್ಟ್ ಆಗಿರುತ್ತೆ. ಮುಂದಾಳತ್ವ ಪಾಂಡುರಂಗ ಹೆಗಡೆಯವರು. ನೆಕ್ಸ್ಟ್ ನೋಡಿ, ಪೆರಿಯಾರ್ ಟೈಗರ್ಸ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ. ಎಲ್ಲಿದೆ ಪೆರಿಯಾರ್ ಟೈಗರ್ ಇದು ಎಲ್ಲಿದೆ ಅಂತಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ. ಕೇರಳ ರಾಜ್ಯದಲ್ಲಿ ಕಂಡುಬರುವ ಟೈಗರ್ ರಿಸರ್ವ್ಸ್ ಆಗಿರುತ್ತೆ. ಇನ್ನು ಪ್ರಾಜೆಕ್ಟ್ ಟೈಗರ್ ರೆಡಿ ಪ್ರಾರಂಭಗೊಂಡ ಮೊದಲ ಹುಲಿ ರಾಷ್ಟ್ರೀಯ ಉದ್ಯಾನವನ ಅಂತಂದರೆ ಜಿಮ್ ಕಾರ್ಬೆಟಲ್ಲಿ ಪ್ರಾರಂಭವಾಗಿರುತ್ತೆ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಬಂದಿದೆ ಅಂತಂದರೆ 1973ಯಲ್ಲಿ ಪ್ರಾಜೆಕ್ಟ್ ಟೈಗರ್ ರೆಡಿ ಕಾರ್ಯಕ್ರಮದಲ್ಲಿ ಪ್ರಾರಂಭಗೊಂಡ ಹುಲಿ ಸಂರಕ್ಷಣಾ ತಾಣ ಯಾವುದಾಗಿರುತ್ತೆ? ಜಿಮ್ ಕಾರ್ಬೆಟ್. ಇನ್ನು ಭಾರತದ ಹಳೆಯದಾದ ರಾಷ್ಟ್ರೀಯ ಉದ್ಯಾನವೂ ಕೂಡ ಜಿಮ್ ಕಾರ್ಬೆಟ್ ಆಗಿರುತ್ತೆ. ಇನ್ನು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ನೋಡೋದಾದರೆ ಮಧ್ಯಪ್ರದೇಶ 526, ಕರ್ನಾಟಕ 524. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರ ಯಾವುದಂತಾರೆ? ಭಾರತ ನೋಡಿ, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಷ್ಟ್ರ. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ತೇವಾಂಶ ಭೂಮಿ ಸಂರಕ್ಷಣೆ ಕಾರ್ಯಕ್ರಮದಡಿ ಗುರುತಿಸಲಾಗಿರುವ ಕರ್ನಾಟಕದ ತೇವಾಂಶ ಭೂಮಿ ಬೋನಾರ, ಸಖ್ಯಸಾಗರ, ಹೊಕೇಸರ್, ಉದ್ವಾ. ಯಾವುದಂತಾರೆ? ಬೋನಾಳ ನೋಡಿ. ಬೋನಾಳ ಇದು ಯಾದಗಿರಿಯ ಬೋನಾಳ. ರಾಷ್ಟ್ರೀಯ ತೇವಾಂಶ ಅಂತ ಇದು ಗೊತ್ತಿರಬೇಕು ನಿಮ್ಗೆ. ವೆಟ್ಲ್ಯಾಂಡ್, ನ್ಯಾಷನಲ್ ವೆಟ್ಲ್ಯಾಂಡ್ ಬೋನಾಳ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರೋ ಬೋನಾಳ. ಇಲ್ಲಿ ಕೂಡ ಇದು ಪಕ್ಷಿಧಾಮ ಇದೆ ನೋಡಿ. ಬೋನಾಳದಲ್ಲಿ ಪಕ್ಷಿಧಾಮ ಪ್ರಾರಂಭಗೊಂಡಿದೆ ಯಾದಗಿರಿಯ ಬೋನಾಳದಲ್ಲಿ. ಇದು ಪ್ರಸ್ತುತ ಅತಿ ದೊಡ್ಡ ಪಕ್ಷಿಧಾಮ ಆಗಿದೆ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಇದು. ವೆಟ್ಲ್ಯಾಂಡ್ ಅಂತಂದರೆ 1972ರಲ್ಲಿ ಏನಾಗಿರುತ್ತೆ ಅಂತಂದರೆ ಫೆಬ್ರವರಿ ಇರಾನ್ ದೇಶದಲ್ಲಿ ಜೌಗು ಪ್ರದೇಶದ ಕುರಿತು ಸಮ್ಮೇಳನ ನಡೆದಿರುತ್ತೆ. ವೆಟ್ಲ್ಯಾಂಡ್ ಸಮ್ಮೇಳನ ನಡೆದಿರುತ್ತೆ. ಆ ದಿನವನ್ನು ಏನಂತ ಕರಿತೀವಿ? ವರ್ಲ್ಡ್ ವೆಟ್ಲ್ಯಾಂಡ್. ಈ ದಿನವನ್ನು ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ವಿಶ್ವ ಜೌಗು ದಿನ. ವರ್ಲ್ಡ್ ವೆಟ್ಲ್ಯಾಂಡ್ ದಿನವನ್ನು ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತಾರೆ. ಯಾವ ದಿನವಾಗ ಅಂತಂದರೆ ಫೆಬ್ರವರಿ 2ರಲ್ಲಿ ವಿಶ್ವ ಜೌಗು ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಫೆಬ್ರವರಿ 2 ನೋಡಿ. ಇದರ ಥೀಮ್ ಏನಾಗಿತ್ತು 2020ರಲ್ಲಿ ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ನೋಡಿ. ವಿಶ್ವ ಜೌಗು ದಿನದ ಥೀಮ್ ಏನಾಗಿರುತ್ತೆ ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ. ಫೆಬ್ರವರಿ 2ರಂದು ಆಚರಣೆ ಮಾಡ್ತಾರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ನೆಕ್ಸ್ಟ್ ನೋಡಿ, ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕರ್ನಾಟಕ, ಕೇರಳ, ಗುಜರಾತ್, ಒಡಿಸ್ಸಾ. ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅನ್ನೋದು ನಮ್ಮ ಕರ್ನಾಟಕದ ಪ್ರವಾಸೋದ್ಯಮದ ಘೋಷವಾಕ್ಯವಾಗಿರುತ್ತೆ. ಒನ್ ಸ್ಟೇಟ್ ಮಿನಿ ವರ್ಲ್ಡು. ಇನ್ನು ನಮ್ಮ ಭಾರತದ ಯಾವುದಿದೆ ಅಂತ ಅತಿಥಿ ದೇವೋ ಭವ. ಕೇರಳದಂತಂದರೆ ದೇವರ ಸ್ವಂತ ನಾಡು. ಕೇರಳದ ಯಾವುದಿದೆ? ದೇವರ ಸ್ವಂತ ನಾಡು ನೋಡಿ. ನೆಕ್ಸ್ಟ್ ನೋಡಿ, ಶ್ರೇಷ್ಠ ಮಟ್ಟದ ಲೋಹ ಅದಿರು ಯಾವುದು? ಹೆಮಟೈಟ್, ಲಿಮೋನೈಟ್, ಸಿಡರ್ಲೈಟ್, ಮ್ಯಾಗ್ನೆಟೈಟ್. ಯಾವುದಂತಾರೆ? ಅತ್ಯುತ್ತಮ ಕಬ್ಬಿಣದ ಅದಿರಿನ ಲೋಹ ಯಾವುದಾಗಿರುತ್ತೆ? 4 ವಿಧಗಳು ಕೊಟ್ಟಿದ್ದಾನೆ. ಹೆಮಟೈಟು, ಲಿಮೋನೈಟು, ಸಿಡರೈಟು, ಮ್ಯಾಗ್ನೆಟೈಟ್ ಕೊಟ್ಟಿದ್ದಾನೆ. ಅದರಲ್ಲಿ ಅತ್ಯುತ್ತಮದ ಕೇಳಿದ್ದಾನೆ. ಯಾವುದಂತೆ? ಅತ್ಯುತ್ತಮ ಅಂತಂದರೆ ಶ್ರೇಷ್ಠ ಮಟ್ಟದ ಲೋಹ ಯಾವುದಂತಂದರೆ ಮ್ಯಾಗ್ನೆಟೈಟು. ಕಬ್ಬಿಣದ ಶ್ರೇಷ್ಠ ಮಟ್ಟದ ಲೋಹ ಆಗಿರುತ್ತೆ ಮ್ಯಾಗ್ನೆಟೈಟು. ಇನ್ನು ಎಷ್ಟು ಪರ್ಸೆಂಟ್ ಇರುತ್ತೆ ಅತ್ಯುತ್ತಮ ಅಂತಂದರೆ ಮ್ಯಾಗ್ನೆಟೈಟ್? 73% ನೋಡಿ. ಕಬ್ಬಿಣದ ಅತ್ಯುತ್ತಮ ಎಷ್ಟು ಪರ್ಸೆಂಟ್ ಇದೆ ಅಂತ 73% ಅಷ್ಟು ಅತ್ಯುತ್ತಮವಾದ ಲೋಹ ಮ್ಯಾಗ್ನೆಟೈಟು. ನೆಕ್ಸ್ಟ್ ನೋಡಿ, ಜಗತ್ತಿನ ಅತಿ ತಗ್ಗಾದ ಪ್ರದೇಶ ಕ್ಯಾಸ್ಪಿಯನ್ ಸಮುದ್ರ, ಮೃತ್ಯು ಸರೋವರ, ಐರ್ ಸರೋವರ, ಮೃತ್ಯುಕೋಳ. ಜಗತ್ತಿನ ತಗ್ಗಾದ ಪ್ರದೇಶ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ಜಗತ್ತಿನ ಲೋಯೆಸ್ಟ್ ಪಾಯಿಂಟ್ ಅಂದರೆ ಡೆಡ್ ಸಿ ಅಥವಾ ಮೃತ್ಯು ಸಮುದ್ರ. ಆಪ್ಷನ್ ಬಿ ಸರಿಯಾದ ಆನ್ಸರ್ ನೋಡಿ. ಜಗತ್ತಿನ ಅತಿ ತಗ್ಗಾದ ಪ್ರದೇಶ ಯಾವುದಾಗಿರುತ್ತೆ? ಡೆಡ್ ಸಿ.
ಇದು ಮೃತ್ಯು ಸರೋವರ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಡೆಡ್ ಸಿ ಇಸ್ರೇಲ್ ಮತ್ತು ಜೋರ್ಡಾನ್ ಮಧ್ಯದಲ್ಲಿ ಕಂಡುಬರುತ್ತೆ ನೋಡಿ. ಇದು ಎಲ್ಲಿ ಕಂಡುಬರುತ್ತೆ? ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಡೆಡ್ ಸಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ ಕೇಳ್ತಾನೆ? ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಕಂಡುಬರುವ ಸರೋವರ ಯಾವುದಂತಂದರೆ ಡೆಡ್ ಸಿ ನೋಡಿ. ಇನ್ನು ಅತಿ ಹೆಚ್ಚು ಲವಣಾಂಶ ಹೊಂದಿರುವ ಕೂಡ ಸರೋವರಗಳಲ್ಲಿ ಒಂದಾಗಿರುತ್ತೆ ಡೆಡ್ ಸಿ. ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಕಪ್ಪೆ, ಆಮೆ, ಮೀನು, ಡಾಲ್ಫಿನ್. ಯಾವುದಂತೆ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಾರೆ ಡಾಲ್ಫಿನ್ ನೋಡಿ. ಆಪ್ಷನ್ ಡಿ ಸರಿಯಾದ ಆನ್ಸರ್. ರಾಷ್ಟ್ರೀಯ ಜಲಚರ ಪ್ರಾಣಿ ಆಗಿರುತ್ತೆ ಡಾಲ್ಫಿನ್ನು. ಇನ್ನು ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಮರ ಆಲದ ಮರ. ಇವು ಪ್ರಮುಖಗಳನ್ನು ನೀವು ತಿಳಿದುಕೊಳ್ಳಬೇಕಾದ ರಾಷ್ಟ್ರೀಯಗಳ ಬಗ್ಗೆ, ಸಿಂಬಾಲ್ಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಪ್ರಾಣಿ, ಜಲಚರ ಪ್ರಾಣಿ, ಮರ, ರಾಷ್ಟ್ರೀಯ ಹಾಡು, ರಾಷ್ಟ್ರೀಯ ಗೀತೆ, ಇವೆಲ್ಲ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡಿ, ಜಗತ್ತಿನ ಕಾಫಿಯ ಪಾತ್ರೆ ಎಂದು ಹೆಸರುವಾಸಿ. ಕಾಫಿ ಪಾಟ್ ಅಂತ ಕೇಳಿದರೆ ಬ್ರೆಜಿಲು, ಭಾರತ, ಮೆಕ್ಸಿಕೋ, ಕಾಂಗೋ. ಜಗತ್ತಿನ ಕಾಫಿಯ ಪಾತ್ರೆ ಅಂತಂದು ಯಾವ ದೇಶನ ಕರಿತೀವಿ ಅಂತಂದರೆ ಬ್ರೆಜಿಲ್ ದೇಶವನ್ನು ಜಗತ್ತಿನ ಕಾಫಿಯ ಬಟ್ಟಲು ಅಂತ ಕರಿತೀವಿ, ಬ್ರೆಜಿಲನ್ನು. ಇನ್ನು ಬ್ರೆಜಿಲ್ದ ರಿಯೋ ಡಿ ಜನರಿಯೋನ ಪ್ರಪಂಚದ ಕಾಫಿಯ ಬಂದರು ಅಂತ ಕರಿತೀವಿ. ಪ್ರಪಂಚದ ಕಾಫಿಯ ಬಂದರು ಯಾವುದಂತಂದರೆ ರಿಯೋ ಡಿ ಜನರಿಯೋನ ಪ್ರಪಂಚದ ಕಾಫಿಯ ಬಂದರು ಅಂತ ಕರಿತೀವಿ. ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ರಾಷ್ಟ್ರ ಯಾವುದಾಗಿರುತ್ತೆ? ಬ್ರೆಜಿಲ್ ನೋಡಿ. ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಷ್ಟ್ರ ಯಾವುದಾಗಿರುತ್ತೆ? ಬ್ರೆಜಿಲ್ಲು. ಇನ್ನು ನಮ್ಮ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವ ರಾಜ್ಯ ಆಗಿರುತ್ತೆ. ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಆಗಿರುತ್ತೆ. ಇನ್ನು ಚಹಾನ ಅತಿ ಹೆಚ್ಚಾಗಿ ಚಹಾನ ಬೆಳೆಯುವ ರಾಜ್ಯ ಯಾವುದಾಗಿಂದರೆ ಅಸ್ಸಾಂ ನೋಡಿ. ಚಹಾನು ಬೆಳೆಯುವ ರಾಜ್ಯ, ಅತಿ ಹೆಚ್ಚು ಚಹಾನು ಬೆಳೆಯುವ ರಾಜ್ಯ ಅಸ್ಸಾಂ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಬಾದಾಮಿಗಿದ್ದ ಗತಕಾಲದ ಪೂರ್ವದ ಹೆಸರು. ಐಹೊಳೆ, ವಾತಾಪಿ, ಬೇಲೂರು, ಹಳೇಬೀಡು. ಬಾದಾಮಿಯ ಹಳೆಯ ಹೆಸರೇನಂತಂದರೆ ವಾತಾಪಿ. ಬಾದಾಮಿಯ ಹಳೆ ಹೆಸರೇನಾಗಿರುತ್ತೆ? ವಾತಾಪಿ ನೋಡಿ. ಬಾದಾಮಿಯ ಹಳೆ ಹೆಸರು ವಾತಾಪಿ ಆಗಿರುತ್ತೆ. ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿರುತ್ತೆ ನೋಡಿ. ಬಾದಾಮಿ ಚಾಲುಕ್ಯರ ಮನೆತನದ ರಾಜಧಾನಿ ಯಾವುದಾಗಿತ್ತು? ಬಾದಾಮಿ. ಈತರ ಪ್ರಸಿದ್ಧ ದೊರೆ ಯಾರಂತಂದರೆ ಇಮ್ಮಡಿ ಪುಲಿಕೇಶಿ. ಈತನನ್ನು ದಕ್ಷಿಣ ಪತೇಶ್ವರ ಅಂತ ಕರಿತೀವಿ. ದಕ್ಷಿಣ ಪತೇಶ್ವರ. ಈತನು ಉತ್ತರ ಪತೇಶ್ವರದ ಹರ್ಷವರ್ಧನನ್ನು ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನು ಇಮ್ಮಡಿ ಪುಲಿಕೇಶಿ ಸೋಲಿಸಿರುತ್ತಾನೆ. ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಚೀನಾ ಯಾತ್ರಿಕ ಹುಯನ್ ಸಾಂಗ್ ಭೇಟಿ ಕೊಟ್ಟಿರ್ತಾನೆ ನೋಡಿ. ಹುಯನ್ ಸಾಂಗು ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. ನೆಕ್ಸ್ಟ್ ನೋಡಿ, ಬೇಲೂರಿನ ಚೆನ್ನಕೇಶವ ಮಂದಿರ ತ್ರಿಕೂಟ ಮಂದಿರ, ದ್ವಿಕೂಟ ಮಂದಿರ, ಏಕಕೂಟ ಮಂದಿರ, ಚತುಷ್ಕೂಟ ಮಂದಿರ. ಬೇಲೂರಿನ ಚೆನ್ನಕೇಶವ ದೇವಾಲಯ ಯಾವ ಕಲೆಯಲ್ಲಿದೆ ಅಂತಂದರೆ ಏಕಕೂಟ ಮಂದಿರ ನೋಡಿ. ಇದೊಂದು ಏಕಕೂಟ ಮಂದಿರದಾಗಿರುತ್ತೆ. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸ್ತಾರೆ? ಹೊಯ್ಸಳರ ವಿಷ್ಣುವರ್ಧನ ಕಟ್ಟಿಸಿರ್ತಾನೆ. ಹೊಯ್ಸಳರದ ದೊರೆಯಾದಂಥ ವಿಷ್ಣುವರ್ಧನ. ಈತನ ಮೊದಲ ಹೆಸರು ಬಿಟ್ಟಿ ದೇವ. ಈತ ಯಾವ ವಿಜಯದ ನೆನಪಿಗಾಗಿ ಕಟ್ಟಿಸ್ತಾನೆ ಅಂತಂದರೆ 1114ರಲ್ಲಿ ಚೋಳರ ವಿರುದ್ಧ ಜಯಗೊಳಿಸಿರುತ್ತಾನೆ. ಚೋಳರ ವಿರುದ್ಧ ಜಯಗಳಿಸಿದ ನೆನಪಿಗಾಗಿ ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸೋಲಿಸಿರುತ್ತಾನೆ. ಆ ಯುದ್ಧದಿಂದ ಯಾವ ಬಿರುದು ಪಡೆದಿರ್ತಾನೆ? ತಲಕಾಡು ಯುದ್ಧದಲ್ಲಿ ತಲಕಾಡುಗೊಂಡ ಬಿರುದನ್ನು ಪಡೆದಿರ್ತಾನೆ ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನ. ಆವಾಗ ನೆನಪಿಗಾಗಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನು ಕಟ್ಟಿಸಿರ್ತಾನೆ ವಿಷ್ಣುವರ್ಧನ. ನೆಕ್ಸ್ಟ್ ನೋಡಿ, ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಯಾವ ಧಾತು ಉಪಯೋಗಿಸುವರು? ಮೈಕ್ರೋಚಿಪ್ಸ್ಗಳನ್ನು ತಯಾರಿಸಲು ಚಿನ್ನ. ಆಪ್ಷನ್ಸ್ ನೋಡಿ, ಚಿನ್ನ, ಬೆಳ್ಳಿ, ಟೈಟಾನಿಯಂ, ಸಿಲಿಕಾನ್. ಚಿಪ್ಸ್ಗಳನ್ನು ತಯಾರಿಸಲು ಬಳಸುವ ಧಾತು ಯಾವುದಾಗಿರುತ್ತೆ? ಯಾವಾಗಲೂ ಸಿಲಿಕಾನ್ಗಳಿಂದ ಬಳಸುತ್ತಾರೆ. ಧಾತುಗಳನ್ನು ಯಾವುದರಿಂದ ಬಳಸುತ್ತಾರೆ? ಸಿಲಿಕಾನ್ಗಳಿಂದ ಮೈಕ್ರೋಚಿಪ್ಸ್ಗಳನ್ನು ತಯಾರಿಸುತ್ತಾರೆ. ನೆಕ್ಸ್ಟ್ ನೋಡಿ, ಇವುಗಳಲ್ಲಿ ಯಾವುದು ಜೈಡ್ ಬೆಳೆ? ಸೌತೆ, ಮೆಕ್ಕೆಜೋಳ, ಸೋಯಾಬೀನ್. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಜೈಡ್ ಅಂತಂದರೆ ಯಾವುದಾಗಿರುತ್ತೆ? ಜೈಡ್ ಅಂತಂದರೆ ಕುಕುಂಬರ್ ಅಥವಾ ಸೌತೆಕಾಯಿ. ಇದೊಂದು ಜೈಡ್ ಬೆಳೆ. ಜೈಡ್ ಬೆಳೆ ಅಂತ ನಿಮ್ಗೆ ಗೊತ್ತಿರಬೇಕು ಮೊದಲು. ಜೈಡ್ ಅಂತಂದರೆ ಇದು ಮುಂಗಾರು ಅಲ್ಲದ ಹಿಂಗಾರು ಅಲ್ಲದ ನಡುವೆಯಲ್ಲಿ ಬಿತ್ತಣಿಕೆ ಮಾಡುವ ಬೆಳೆಯನ್ನು ಏನಂತ ಕರಿತೀವಿ? ಜೈಡ್ ಬೆಳೆ ಅಂತ ಕರಿತೀವಿ. ಇದು ಯಾವಾಗ ಡ್ಯೂರೇಷನ್ ನಿಮ್ಗೆ ಗೊತ್ತಿರಬೇಕು. ಇದು ಮಾರ್ಚ್ದಿಂದ ಮೇ ಜೂನ್ವರೆಗೆ, ಮಾರ್ಚಿಂದ ಜೂನ್ವರೆಗೆ ಬಿತ್ತಣಿಕೆ ಮಾಡುವ ಬೆಳೆಯನ್ನು ಏನಂತ ಕರಿತೀವಿ? ಜೈಡ್ ಬೆಳೆ ಅಂತ ಕರಿತೀವಿ. ಇನ್ನು ಜೂನ್ ಟು ಅಕ್ಟೋಬರ್ ಒಳಗೆ ಬಿತ್ತಣಿಕೆ ಮಾಡುವ ಬೆಳೆ ಏನಂತ ಕರಿತೀವಿ? ಮುಂಗಾರು ಬೆಳೆ. ಮುಂಗಾರು ಮಳೆಯನ್ನು ಏನಂತ ಕರಿತೀವಿ ಅಂತಂದರೆ ಖಾರಿಫ್ ಬೆಳೆ ಅಂತ ಕರಿತೀವಿ. ಮುಂಗಾರನ್ನು ಖಾರಿಫ್ ಬೆಳೆ ಅಂತ ಕರಿತೀವಿ. ಜೂನ್ ಟು ಅಕ್ಟೋಬರು. ಇನ್ನು ಅಕ್ಟೋಬರ್ ಟು ಮಾರ್ಚ್ವರೆಗೆ ಬಿತ್ತಣಿಕೆ ಮಾಡುವುದನ್ನು ಏನಂತ ಕರಿತೀವಿ ಅಂತಂದರೆ ರಾಬಿ ಬೆಳೆ ಅಂತ ಕರಿತೀವಿ. ರಾಬಿ ಬೆಳೆ ಯಾವುದರಿಂದ? ಅಕ್ಟೋಬರಿಂದ ಮಾರ್ಚ್ವರೆಗೆ. ಇನ್ನು ಮೇಯಿಂದ ಜೂನ್ವರೆಗೆ ಬೇಸಿಗೆಯಲ್ಲಿ ಬಿತ್ತಣಿಕೆ ಮಾಡುವ ಬೆಳೆಯನ್ನು ಏನಂತ ಕರಿತೀವಿ? ಜೈಡ್ ಬೆಳೆ ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳು ಇಲ್ಲದೆ
ಇರುವಾಗ ಬೆಳೆಯುವ ಬೆಳೆ ಜೈಡ್ ಬೆಳೆ ಆಗಿರುತ್ತೆ. ಅವಾಗ ತರಕಾರಿಗಳನ್ನು ಅತಿ ಹೆಚ್ಚಾಗಿ ಬೆಳೆಯುವಲ್ಲಿ ಯಾವುದನ್ನು ಬೆಳೀತಾರೆ? ಅತಿ ಹೆಚ್ಚಾಗಿ ಜೈಡ್ ಬೆಳೆ, ಅತಿ ಹೆಚ್ಚಾಗಿ ತರಕಾರಿ ಪದಾರ್ಥಗಳನ್ನು ಬೆಳೆಯಬಹುದು. ನೆಕ್ಸ್ಟ್ ನೋಡಿ, ಸೋಡಿಯಂ ಕ್ಲೋರೈಡ್ ಏನು? ಮೆಣಸಿನಕಾಯಿ, ಮೆಣಸು, ಉಪ್ಪು, ಚೈನೀಸ್ ಉಪ್ಪು, ಸಾಸಿವೆ. ಸೋಡಿಯಂ ಕ್ಲೋರೈಡ್ ಅಂತಂದರೆ ಇದೊಂದು ಉಪ್ಪು, ಸೋಡಿಯಂ ಟೇಬಲ್ ಸಾಲ್ಟು, ಸೋಡಿಯಂ ಕ್ಲೋರೈಡ್ ಅಂತಂದರೆ ಇದೊಂದು ಟೇಬಲ್ ಸಾಲ್ಟ್ ಅಥವಾ ಉಪ್ಪು ಆಗಿರುತ್ತೆ ಸೋಡಿಯಂ ಕ್ಲೋರೈಡ್ ಸೂತ್ರ NaCl. ಇನ್ನು ಅತಿ ಹೆಚ್ಚು ಉಪ್ಪನ್ನು ಬೆಳೆಯುವ ರಾಜ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಅತಿ ಹೆಚ್ಚು ಉಪ್ಪನ್ನು ಬೆಳೆಯುವ ರಾಜ ಗುಜರಾತ್, ಸೆಕೆಂಡ್ ಯಾವುದಿದೆ ರಾಜಸ್ಥಾನ, ಥರ್ಡ್ ತಮಿಳುನಾಡು. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪ್ಪನ್ನು ತಯಾರಿಸುವ ರಾಷ್ಟ್ರ ಚೈನಾ ಆಗಿರುತ್ತೆ ನೋಡಿ. ಉಪ್ಪನ್ನು ಅತಿ ಹೆಚ್ಚಾಗಿ ತಯಾರಿಸುವ ರಾಷ್ಟ್ರ ಚೈನಾ, ಸೆಕೆಂಡು ಅಮೇರಿಕಾ, ಆದರೆ ಥರ್ಡ್ ನಮ್ಮ ಭಾರತ. ಥರ್ಡ್ ಯಾವುದಿದೆ? ಭಾರತ ಉಪ್ಪು ತಯಾರಿಸುವಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಇದೆ. ರಾಜ್ಯಗಳಲ್ಲಿ ನೋಡಿದರೆ ಗುಜರಾತ್ ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚನ್ನು ಉಪ್ಪನ್ನು ಬೆಳೆಯುವ ರಾಜ್ಯವಾಗಿರುತ್ತೆ. ನೆಕ್ಸ್ಟ್ ನೋಡಿ, ALU ದ ಪೂರ್ಣ ವಿಸ್ತರಣೆ ಏನು? ALUನ ಪೂರ್ಣ ಹೆಸರು ಕೇಳಿದಾನೆ, ಫುಲ್ ಫಾರ್ಮ್ ಕೇಳಿದಾನೆ. ALU ಅಂತಂದರೆ ಇದು ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆ. ಅರ್ಥಮೆಟಿಕ್ ALU ಅಂತಂದರೆ ಗೊತ್ತಿರಬೇಕು. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಟು ಯಾವುದಪ್ಪ ಆನ್ಸರ್ ಅಂತಾರೆ? ಆಪ್ಷನ್ ಎ ಇದೆ ನೋಡಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಟು ALU. ಇದು ಕಂಪ್ಯೂಟರ್ ರಿಲೇಟೆಡ್. CPU ಗೊತ್ತಿರಬೇಕು, ಕಂಪ್ಯೂಟರ್ ಮೆದುಳು, ಫುಲ್ ಫಾರ್ಮ್ CPU ಅಂತ ಕರಿತೀವಿ. CPU ಅಂತಂದರೆ ಏನಪ್ಪ ಅಂತಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ CPU. ಇನ್ನು RAM ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ROM ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಅದೇ ರೀತಿ ROM ಅಂತಂದರೆ ರೀಡ್ ಓನ್ಲಿ ಮೆಮರಿ. ಇವು ಕಂಪ್ಯೂಟರ್ ರಿಲೇಟೆಡ್ ಪ್ರಶ್ನೆಗಳಾಗಿರುತ್ತೆ. ಫುಲ್ ಫಾರ್ಮ್ಗಳನ್ನು ಕೇಳ್ತಾನೆ. ಇವುಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಂಡಿರಬೇಕು. CPU, ALU, RAM, ROM, ಇನ್ನು ಸಿಮ್ಮು, ಇವೆಲ್ಲ ರೀತಿ ಗೊತ್ತಿರಬೇಕು. ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡೆಲ್ಲು. ಸಿಮ್ ಅಂತಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡೆಲ್ ನೋಡಿ. ನೆಕ್ಸ್ಟ್ ನೋಡಿ, ಮಾನವ ಶರೀರದ ನಿಯಂತ್ರಕ ಕೇಂದ್ರವು ಹಾರ್ಟ್, ಲಿವರ್, ಬ್ರೈನ್, ಕಿಡ್ನಿ ಯಾವುದಾಗಿರುತ್ತೆ? ಮಾನವನ ಶರೀರದ ನಿಯಂತ್ರಕ ಅಂತಂದರೆ ಮಾಸ್ಟರ್ ಕಂಟ್ರೋಲ್ ಆಫ್ ಬಾಡಿ ಅಂತಂದರೆ ಬ್ರೈನ್ ನೋಡಿ. ಯಾವಾಗಲೂ ಮೆದುಳು. ಆಪ್ಷನ್ ಸಿ ಮೆದುಳು. ಇನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಅಂಗವಾಗಿರುತ್ತೆ. ಇದೊಂದು ಬ್ರೈನ್ ಯಾವುದಾಗಿರುತ್ತೆ? ಇದೊಂದು ಸೆಂಟ್ರಲ್ ನರ್ವಸ್ನ ಸಿಸ್ಟಮ್ನ ಅಂಗವಾಗಿರುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಅಂಗವಾಗಿರುತ್ತೆ ಬ್ರೈನು. ಬ್ರೈನ್ನ ಅತಿ ದೊಡ್ಡ ಭಾಗ ನಿಮ್ಗೆ ಗೊತ್ತಿರಬೇಕು. ಬ್ರೈನ್ನ ಅತಿ ದೊಡ್ಡ ಭಾಗ ಯಾವುದಂತಂದರೆ ಸೆರೆಬ್ರಮ್ಮು. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಾಗಿರುತ್ತೆ? ಸೆರೆಬ್ರಮ್ಮು. ಇನ್ನು ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಕೂಡ ಯಾವುದಾಗಿದೆ ಅಂತಂದರೆ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಲಿವರ್ ನೋಡಿ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಕೃತ್ ಅಥವಾ ಲಿವರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಡ್ಯಾಶ್ ಗುರುತ್ವಾಕರ್ಷಣ ಶಕ್ತಿಯಿಂದ ಸಮುದ್ರದ ಉಬ್ಬರವಿಳಿತವಾಗುವುದು? ಸೂರ್ಯನ, ಭೂಮಿಯ, ಚಂದ್ರನ, ಇವುಗಳಲ್ಲಿ ಯಾವುದು ಅಲ್ಲ. ಸಮುದ್ರಗಳಲ್ಲಿ ಉಬ್ಬರವಿಳಿತ ಉಂಟಾಗಲು ಕಾರಣ ಅಂತಂದರೆ ಭೂಮಿ ಮತ್ತು ಚಂದ್ರನ ನಡುವಿನ ತಿಕ್ಕಾಟ. ಆಪ್ಷನ್ ಸಿ ಸರಿಯಾದ ಆನ್ಸರ್ ನೋಡಿ. ಆಪ್ಷನ್ ಸಿ ಸರಿಯಾದ ಆನ್ಸರ್, ಚಂದ್ರ. ನೆಕ್ಸ್ಟ್ ನೋಡಿ, ಜೀವಸತ್ವ ಸಿಯ ಕೊರತೆಯಿಂದ ನಿರ್ಮಾಣವಾಗುವ ರೋಗ. ವಿಟಮಿನ್ ಸಿ ಕೊರತೆಯಿಂದ ಬರುವುದು ಯಾವುದಂತಂದರೆ ಸ್ಕರ್ವಿ ರೋಗ ನೋಡಿ. ಸ್ಕರ್ವಿ ರೋಗ, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದಾಗಿರುತ್ತೆ? ಸ್ಕರ್ವಿ ರೋಗ. ಇನ್ನು ವಿಟಮಿನ್ ಸಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಕೇವಲ ಹಣ್ಣುಗಳಲ್ಲಿ ಕಂಡುಬರುವ ವಿಟಮಿನ್ ಯಾವುದಪ್ಪ ಅಂತಂದರೆ ವಿಟಮಿನ್ ಸಿ. ವಿಟಮಿನ್ ಸಿಯನ್ನು ಏನಂತ ಕರಿತೀವಿ? ಸೈಂಟಿಫಿಕ್ ನೇಮ್ ಅಂತಂದರೆ ಅಸ್ಕಾರ್ಬಿಕ್ ಆ್ಯಸಿಡ್. ಅಸ್ಕಾರ್ಬಿಕ್ ಆ್ಯಸಿಡನ್ನು ವಿಟಮಿನ್ ಸಿ ಅಂತ ಕರಿತೀವಿ. ಇದು ಕೇವಲ ಹಣ್ಣುಗಳಲ್ಲಿ ಮಾತ್ರ ಕಂಡುಬರುತ್ತೆ. ಯಾವ ಹಣ್ಣುಗಳಪ್ಪ ಅಂತಂದರೆ ಕಿತ್ತಳೆ ಹಣ್ಣು, ಮೋಸಂಬಿ, ನಿಂಬೆ ಹಣ್ಣುಗಳಲ್ಲಿ ಕಂಡುಬರುತ್ತೆ ವಿಟಮಿನ್ ಸಿ. ಇನ್ನು ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದಂತಂದರೆ ರಿಕೆಟ್ಸ್ ಮತ್ತು ಆಸ್ಟಿಯೋಮೈಲಾಸಿಸ್ ಮತ್ತು ಆಸ್ಟಿಯೋಪೋರೋಸಿಸ್. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ವಿಟಮಿನ್ ಡಿ. ಇನ್ನು ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ನೋಡೋದಾದರೆ ಹಿಮೋಫೋಲಿಯಾ. ವಿಟಮಿನ್ ಕೆ ಕೊರತೆಯಿಂದ ಬರುವ ರೋಗ ಹಿಮೋಫೋಲಿಯಾ. ಅದೇ ರೀತಿ ವಿಟಮಿನ್ B12ದಿಂದ ರಕ್ತಹೀನತೆ ಯಾವ ಕೊರತೆಯಿಂದ ಬರುತ್ತೆ ಅಂತ ಕೇಳಿದ ರಕ್ತಹೀನತೆ ಅಂತಂದರೆ ವಿಟಮಿನ್ B12ದಿಂದ ರಕ್ತ ಹೆಪ್ಪುಗಟ್ಟುವುದಿರುವುದತ್ತ ಹಿಮೋಫೋಲಿಯಾ ಅಂತಂದರೆ ವಿಟಮಿನ್ ಕೆ ನೋಡಿ. ನಮ್ಮ ದೇಹದಲ್ಲಿ ತಯಾರಾಗುವ ವಿಟಮಿನ್ ಯಾವುದಪ್ಪ ಅಂತಂದರೆ ವಿಟಮಿನ್ ಕೆಯು ನಮ್ಮ ಮಾನವನ ದೇಹದಲ್ಲಿ ತಯಾರಾಗುವ ವಿಟಮಿನ್ ಆಗಿರುತ್ತೆ ವಿಟಮಿನ್ ಕೆ. ಇನ್ನು ಬೇರೆ ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಬೇರೆ. ಇನ್ನು ರಾತ್ರಿ ಕುರುಡತ್ವ, ಇದು ನಿಶಾಂತತೆ ಬರುವುದು ಯಾವ ರೋಗದಿಂದ ಅಂತಂದರೆ ನಿಶಾಂತತೆ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಆಗಿರುತ್ತೆ. ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಕಲರ್ ಬ್ಲೈಂಡ್, ನಿಶಾಂತತೆ. ನೆಕ್ಸ್ಟ್ ನೋಡಿ, ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಕಾರ್ಯವಿಧಾನವನ್ನು ಮಾಡುವುದು ಫೋಟೋಗ್ರಾಫರ್, ಪ್ರಾಣಿಗಳಿಂದ, ಮಾನವನಿಂದ, ವನಸ್ಪತಿಗಳಿಂದ. ಇದು ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ನಡೀತಪ್ಪ ಅಂತಂದರೆ
ಯಾವಾಗಲೂ ಸಸ್ಯಗಳಲ್ಲಿ ನಡೆದಿರುತ್ತೆ, ವನಸ್ಪತಿ ಅಥವಾ ಸಸ್ಯಗಳಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ನಡೆಯುತ್ತೆ. ಫೋಟೋಸಿಂಥೆಸಿಸಲ್ಲಿ ಏನಾಗುತ್ತೆ ಅಂತಂದರೆ ಫೋಟೋಸಿಂಥೆಸಿಸ್ ಬೆಳಕಿನ ಕ್ರಿಯೆಯನ್ನು ಏನಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೆಳಕಿನ ಕ್ರಿಯೆಯನ್ನು ಗ್ರಾನ ಅಂತ ಕರಿತೀವಿ. ಬೆಳಕಿನ ಕ್ರಿಯೆಯನ್ನು ಏನಂತ ಕರಿತೀವಿ, ಗ್ರಾನ ಅಂತ ಕರಿತೀವಿ. ಈರುಳ್ಳಿನ ಕ್ರಿಯೆಯನ್ನು ಏನಂತ ಕರಿತೀವಿ, ಈರುಳ್ಳಿನ ಕ್ರಿಯೆಯನ್ನು ಸ್ಟ್ರೋಮಾ ಅಂತ ಕರಿತೀವಿ. ಗ್ರಾನ ಮತ್ತು ಸ್ಟ್ರೋಮಾ. ಗ್ರಾನ ಅಂತಂದರೆ ಬೆಳಕಿನ ಅವಧಿಯಲ್ಲಿ ಮಾಡುವ ಕ್ರಿಯೆಯನ್ನು ಫೋಟೋಸಿಂಥೆಸಿಸನ್ನು ಗ್ರಾನ ಅಂತ ಕರಿತೀವಿ. ಈರುಳ್ಳಿನಲ್ಲಿ ಸ್ಟ್ರೋಮ್ನಾ ಅಂತ ಕರಿತೀವಿ. ಸ್ಟ್ರೋಮಾ ನೋಡಿ ಈರುಳ್ಳಿನ ಪ್ರತಿಕ್ರಿಯೆ. ಇದು ಗಿಡಗಳು ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನ ತೆಗೆದುಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ತೆಗೆದುಕೊಂಡು ಆಕ್ಸಿಜನನ್ನು ಬಿಡುತ್ತೆ. ಅದೇ ರೀತಿ ನಾವು ಮಾನವಗಳು ಏನು ಮಾಡ್ತೀವಿ, ಆಕ್ಸಿಜನನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತೇವೆ. ಆದರೆ ವಿರುದ್ಧವಾಗಿ ಸಸ್ಯಗಳು ಇರುತ್ತೆ, ಮಾನವನ ವಿರುದ್ಧವಾಗಿ. ನೆಕ್ಸ್ಟ್ ನೋಡಿ, ನಮ್ಮ ರಾಷ್ಟ್ರೀಯ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್, ಬಂಕಿಂಚಂದ್ರ ಚಟರ್ಜಿ, ರವೀಂದ್ರನಾಥ್ ಬಂಡೋಪಾಧ್ಯಾಯ, ಬಾಲಗಂಗಾಧರ ತಿಲಕ. ರಾಷ್ಟ್ರೀಯ ಗೀತೆಯನ್ನು ಯಾರು ಬರೆದಿದ್ದಾರೆ ಅಂತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ನೋಡಿ. ನಮ್ಮ ರಾಷ್ಟ್ರೀಯ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಗುರುದೇವ ಅಂತ ಕರಿತೀವಿ. ಇವರನ್ನ ಬಿರುದು ಏನಿದೆ, ರವೀಂದ್ರನಾಥ್ ಟ್ಯಾಗೋರ್ ಅವರ ಬಿರುದು ಗುರುದೇವ. ಇವರು ಮೊದಲ ಬಾರಿಗೆ ರಾಷ್ಟ್ರೀಯ ಗೀತೆಯನ್ನು ಎಲ್ಲಿ ಹಾಡಿದ್ದಾರೆ ಅಂತಂದರೆ 1911ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಗೀತೆಯನ್ನು ಹಾಡಲಾಗಿರುತ್ತೆ. ಯಾರ ಅಧ್ಯಕ್ಷತೆಯಲ್ಲಿ ಅಂತಾರೆ, ಇವಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ BN ದರ ಅಧ್ಯಕ್ಷತೆಯಲ್ಲಿ ವಹಿಸಿಕೊಂಡಿರ್ತಾರೆ. BN ದರ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ 1911ರಲ್ಲಿ. ಅವಾಗ ಮೊದಲ ಬಾರಿಗೆ ರಾಷ್ಟ್ರೀಯ ಗೀತೆಯನ್ನು ಹಾಡಲಾಗಿರುತ್ತೆ. ಇದು ಮೂಲತಃ ಯಾವ ಭಾಷೆಯಲ್ಲಿದೆ ಅಂತಂದರೆ ಬಂಗಾಳಿ ಭಾಷೆಯಲ್ಲಿದೆ ನೋಡಿ. ಮೂಲತಃ ಬಂಗಾಳಿ ಭಾಷೆಯಲ್ಲಿರುತ್ತೆ. ಇನ್ನು ನಮ್ಮ ರಾಷ್ಟ್ರೀಯ ಗೀತೆಯನ್ನು ಅಳವಡಿಸಿಕೊಂಡ ದಿನಾಂಕ ಅಂತಂದರೆ 1950 ಜನವರಿ 24ರಂದು ಅಳವಡಿಸಿಕೊಳ್ಳಲಾಗಿದೆ. ಜನವರಿ 24ರಂದು ನಮ್ಮ ರಾಷ್ಟ್ರೀಯ ಗೀತೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ವಂದೇ ಮಾತರಂ ಬರೆದವರು ಯಾರಪ್ಪ ಅಂತಂದರೆ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಾರೆ. ವಂದೇ ಮಾತರಂ ಇದು ರಾಷ್ಟ್ರೀಯ ನಾಡಗೀತೆ. ರಾಷ್ಟ್ರೀಯ ಗೀತೆ ಅಂತಂದರೆ ರಾಷ್ಟ್ರೀಯ ಗೀತೆ ಒಂದೇ, ಇದು ಜನಮನಗನ. ಆದರೆ ರಾಷ್ಟ್ರೀಯ ಹಾಡು ವಂದೇ ಮಾತರಮ್ಮು. ಅದನ್ನು ಬರೆದವರು ರಾಷ್ಟ್ರೀಯ ಹಾಡನ್ನು ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಾರೆ. ಆನಂದ್ ಮಠ್ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ನೋಡಿ, ಮಾನವನು ಉಸಿರೆಳೆಯುವ ಮತ್ತು ಹೊರಬಿಡುವ ವಾಯುಗಳು ಯಾವುದಪ್ಪ ಅಂತಂದರೆ ಉಸಿರೆಳೆಯುವುದಂತಂದರೆ ಆಕ್ಸಿಜನ್ನು, ಹೊರಬಿಡುವುದಂತಂದರೆ ಕಾರ್ಬನ್ ಡೈಆಕ್ಸೈಡ್. ಈಗಾಗಲೇ ಹೇಳಿದ್ದೀನಿ, ಪ್ರಾಣವಾಯು ಮತ್ತು ಅಂಗರ್ವಾಯು ನೋಡಿ. ಆಪ್ಷನ್ ಎ ಆಕ್ಸಿಜನನ್ನು ಉಸಿರೆಳೆದುಕೊಳ್ಳುತ್ತಾರೆ. ಬ್ರೀದಿಂಗು ಇನ್ಹೇಲಿಂಗು ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುವುದು. ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ. 85ನೇ ಪ್ರಶ್ನೆಗೆ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಸಮಾನ ಲೋಹ ಚುಂಬಕದ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಪರಸ್ಪರ ಹಿಮ್ಮೆಟ್ಟಿಸುವುದು. ಮೊದಲ ಆಕರ್ಷಣೆ ನಂತರ ಹಿಮ್ಮೆಟ್ಟಿಸು, ಮೊದಲು ಹಿಮ್ಮೆಟ್ಟಿಸು ನಂತರ ಆಕರ್ಷಿಸು. ಸಮಾನ ಲೋಹಗಳು ಅಂತಾರೆ ಮೆಟಲ್ಸ್ಗಳು ಪರಸ್ಪರ ಇದ್ದರೆ ಸೇಮ್ ಇದ್ದಂದರೆ ಏನಾಗುತ್ತೆ ಅಂತಾರೆ ನಿಮ್ಗೆ ಗೊತ್ತಿರಬೇಕು. ಸಮಾನ ಲೋಹದ ಚುಂಬಕ ಧ್ರುವಗಳು ಮೆಟಲ್ಸ್ಗಳು ಯಾವಾಗೂ ಪರಸ್ಪರ ಹಿಮ್ಮೆಟ್ಟಿಸುತ್ತವೆ. ಸಮನಾದ ಲೋಹಗಳಂತಂದರೆ ಮೆಟಲ್ಸ್ಗಳು ನೋಡಿ, ಅಬ್ಸರ್ವ್ ಮಾಡಿ. ಅಯಸ್ಕಾಂತದ ಜೊತೆ ಪರಸ್ಪರ ಯಾವಾಗಲೂ ವಿರುದ್ಧ ದಿಕ್ಕಿಗೆ ಇದ್ದರೆ ಪರಸ್ಪರ ಆಕರ್ಷಿಸುತ್ತವೆ. ಆದರೆ ಸಮಾನ ದಿಕ್ಕಿಗಿದ್ದರೆ ಪರಸ್ಪರ ಆಕರ್ಷಿಸುವುದಿಲ್ಲ, ಅವನ್ನು ಹಿಮ್ಮೆಟ್ಟಿಸುತ್ತವೆ. ನೆಕ್ಸ್ಟ್ ನೋಡಿ, ಸತ್ವವುಳ್ಳ ನರಗಳ ವ್ಯವಸ್ಥೆಯು ಈ ವಿಶಿಷ್ಟ ಕೋಶಗಳಿಂದ ತಯಾರಾಗಿದೆ. ನೆಫ್ರಾನ್, ನ್ಯೂಟ್ರಾನ್, ಅಯಾನ್ಸ್, ನ್ಯೂರಾನ್ಸ್. ನರಗಳು ಅಂತ ನರ್ವ್ಸ್ಗಳು ಯಾವುದರಿಂದ ಅಂತಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದು ಯಾವುದರಿಂದ ಕಾರ್ಯನಿರ್ವಹಿಸುತ್ತೆ, ನ್ಯೂರಾನ್ದಿಂದ. ನ್ಯೂರಾನು ಸರಿಯಾದ ಆನ್ಸರು. 87ನೇ ಪ್ರಶ್ನೆಗೆ ನ್ಯೂರಾನ್ ನೋಡಿ, ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಿರುತ್ತೆ. ನ್ಯೂರಾನ್ ಏನಾಗಿರುತ್ತೆ, ಮಾನವನ ದೇಹದ ಸೆಂಟ್ರಲ್ ನರ್ವಸ್ ಸಿಸ್ಟಮು. ಇದು ನರ್ವಸ್ಗಳ ವ್ಯವಸ್ಥೆಯನ್ನು, ನರ್ವಸ್ಗಳ ಸಿಸ್ಟಮನ್ನು ನಿಯಂತ್ರಣ ಮಾಡುವ ಅಂಗ ಯಾವುದಾಗಿರುತ್ತೆ, ನ್ಯೂರಾನ್ ಆಗಿರುತ್ತೆ ನೋಡಿ. ಇನ್ನು 88ನೇ ಪ್ರಶ್ನೆ ನೋಡಿ, ಗೀತಾ ಗೋಪಿನಾಥ್ ಅವರು ಪ್ರಸಿದ್ಧ. ಇದು ಯಾವ ವಿಭಾಗಕ್ಕೆ ಕೇಳಿದ್ದಾರೆ, ಗೀತಾ ಗೋಪಿನಾಥ್ ಅವರು ಯಾವ ವಿಭಾಗ ಅಂತಂದರೆ ಇವರು ಪ್ರಸಿದ್ಧ ಎಕನಾಮಿಸ್ಟ್ ನೋಡಿ. ಎಕನಾಮಿಸ್ಟು ಅರ್ಥಶಾಸ್ತ್ರಜ್ಞನಾಗಿರ್ತಾರೆ ಗೀತಾ ಗೋಪಿನಾಥ್ನವರು. ಇವರು ಏನಿದ್ದಾರೆ ಗೀತಾ ಗೋಪಿನಾಥ್ ಅವರು ಪ್ರಸ್ತುತ ಅಂತಾರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ ಗೀತಾ ಗೋಪಿನಾಥ್ನವರು. IMFನ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ ನೋಡಿ ಗೀತಾ ಗೋಪಿನಾಥ್ ಅವರು. IMF ಕೇಂದ್ರ ಕಚೇರಿಯಲ್ಲಿದೆ ವಾಷಿಂಗ್ಟನ್ DC IMF. ನೆಕ್ಸ್ಟ್ ನೋಡಿ, ಯುಥೇನ್ಸಿಯಾ ಏನು ಅಂತ ಕೇಳಿದ್ದಾರೆ. ಯುಥೇನ್ಸಿಯಾ ಏನಂತಂದರೆ ನೀವು ಸರಿಯಾದ ಆನ್ಸರು. ನೋವು ಮತ್ತು ವ್ಯಥೆಯಿಂದ ಮುಕ್ತನಾಗಲು ಉದ್ದೇಶಪೂರ್ವಕವಾಗಿ
ಜೀವನ ಅಂತ್ಯ ಮಾಡುವ ಸ್ಥಿತಿ ಪದ್ಧತಿ ಯುಥೇನ್ಸಿಯಾ ಅಂತ ಕರಿತೀರಿ. ಯುಥೇನ್ಸಿಯಾ ಅಥವಾ ಕನ್ನಡದಲ್ಲಿ ಏನಂತ ಕರಿತೀವಿ ಅದನ್ನು ಯುಥೇನ್ಸಿಯಾನ ಅಂತಂದರೆ ದಯಾಮರಣ ಅಂತ ಕರಿತೀವಿ ನೋಡಿ. ಯುಥೇನ್ಸಿಯಾನ ಏನಂತ ಕರಿತೀವಿ, ದಯಾಮರಣ. ಇದು ನಮ್ಮ ಭಾರತದಲ್ಲಿ 2018ರಲ್ಲಿ ಜಾರಿಗೆ ಸುಪ್ರೀಂ ಕೋರ್ಟ್ ಯುಥೇನ್ಸಿಯಾ ಬಗ್ಗೆ ಜಾರಿಗೆ ಮಾಡಲಾಗಿದೆ ನೋಡಿ. ಯುಥೇನ್ಸಿಯಾ ಗೌರವಪೂರ್ವಕವಾಗಿ ಸಾವನ್ನಪ್ಪಬಹುದಂತ ತೀರ್ಪನ್ನು ನೀಡಲಾಗಿದೆ ಸುಪ್ರೀಂ ಕೋರ್ಟ್ 2018ರಲ್ಲಿ ದಯಾಮರಣದ ಬಗ್ಗೆ. ನೆಕ್ಸ್ಟ್ ನೋಡಿ, ಸೋಫಿಯಾ ಯಾರು ಅಂತ ಕೇಳಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇರುತ್ತೆ. ಸೋಫಿಯಾ ಅಂತಂದರೆ ಇದು ಜಗತ್ತಿನ ಮೊದಲ ರೋಬೋಟಿಕ್ ನಾಗರಿಕ, ಪೌರತ್ವವನ್ನು ಪಡೆದ ಮೊದಲ ರೋಬೋಟಿಕ್ ಆಗಿರುತ್ತೆ. ಸೌದಿ ಅರೇಬಿಯಾದ ಪೌರತ್ವವನ್ನು ಪಡೆದ ಪ್ರಪಂಚದ ಮೊದಲ ರೋಬೋಟ್ ಯಾವುದಾಗಿರುತ್ತೆ ಪೌರತ್ವವನ್ನು ಪಡೆದ ಅಂದರೆ ಸೋಫಿಯಾ. ಇದು ಸೌದಿ ಅರೇಬಿಯಾದಲ್ಲಿ ಪೌರತ್ವವನ್ನು ಪಡೆದ ರೋಬೋಟ್ ಆಗಿರುತ್ತೆ. ಯಾವಾಗ ಪೌರತ್ವ ಪಡೆದಿದೆ ಅಂತ 2017ರಲ್ಲಿ ಸೌದಿ ಅರೇಬಿಯಾದಲ್ಲಿ ಪೌರತ್ವವನ್ನು ಪಡೆದ ರೋಬೋಟ್ ಯಾವುದಾಗಿರುತ್ತೆ ಸೋಫಿಯಾ ನೋಡಿ. ನೆಕ್ಸ್ಟ್ ನೋಡಿ, ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಯಾರು? ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಹರಿದಯಾಳ್, ವಿನಾಯಕ್ ದಾಮೋದರ್ ಸಾವರ್ಕರ್. ಯಾರಂತಂದರೆ ಗದ್ದರ್ ಪಾರ್ಟಿಯನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ಹರಿದಯಾಳ್ ಅವರು ಪ್ರಾರಂಭಿಸಿರ್ತಾರೆ. ಲಾಲಾ ಹರಿದಯಾಳ್ ಅವರು 1913ರಲ್ಲಿ ಪ್ರಾರಂಭಗೊಂಡಿರುತ್ತೆ ನೋಡಿ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದರ್ ಪಾರ್ಟಿ ಇದೊಂದು ಕ್ರಾಂತಿಕಾರಿಗಳ ಸಂಘಟನೆ ಆಗಿರುತ್ತೆ. ಇನ್ನು ಇವರು ಪ್ರಾರಂಭಿಸಿದ ಅಥವಾ ಹೊರಡಿಸಿದ ಪತ್ರಿಕೆ ಯಾವುದು ಅಂತಂದರೆ ಹಿಂದೂಸ್ತಾನ್ ಗದ್ದರ್ ಪತ್ರಿಕೆಯನ್ನು ಹೊರಡಿಸಿರ್ತಾರೆ. ಹಿಂದೂಸ್ತಾನ್ ಗದ್ದರ್ ಪತ್ರಿಕೆ. ನೆಕ್ಸ್ಟ್ ನೋಡಿ, ಅಖಿಲ ಭಾರತ ಮುಸ್ಲಿಂ ಲೀಗವನ್ನು 1906 ಡಿಸೆಂಬರ್ 31ರಂದು ಡ್ಯಾಶ್ದಲ್ಲಿ ರಚಿಸಲಾಯಿತು. ಅಖಿಲ ಭಾರತ ಮುಸ್ಲಿಂ ಲೀಗು ಎಲ್ಲಿ ಪ್ರಾರಂಭಗೊಂಡಿರುತ್ತೆ ಅಂತ ಕೇಳಿದಾನೆ. ಢಾಕಾ, ಲಕ್ನೋ, ಲಾಹೋರ್, ಅಲಿಗಢ ಎಲ್ಲಿ ಪ್ರಾರಂಭಗೊಂಡಿದೆ ಅಂತಂದರೆ ಅಖಿಲ ಭಾರತ ಮುಸ್ಲಿಂ ಲೀಗು ಢಾಕಾದಲ್ಲಿ ಪ್ರಾರಂಭಗೊಂಡಿರುತ್ತೆ. ಬಾಂಗ್ಲಾದೇಶದ ಪ್ರಸ್ತುತ ಢಾಕಾ ಬಾಂಗ್ಲಾದೇಶದ ರಾಜಧಾನಿ ಆಗಿರುತ್ತೆ. ಭಾರತದಲ್ಲಿ ಇರುವುದರಿಂದ ಅವಾಗ ಢಾಕಾದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ರಚನೆ ಆಗಿರುತ್ತೆ. ಇದರ ಸ್ಥಾಪಕರು ಯಾರಾಗಿರ್ತಾರೆ ಅಂತಂದರೆ ಮುಸ್ಲಿಂ ಲೀಗ್ದು ಆಗಾ ಖಾನ್, ನವಾಬ್ ಆಗಾ ಖಾನು, ಅದೇ ರೀತಿ ಮೊಹಸಿನ್ ಉಲ್ ಮುಲ್ಕು ಇವರು ಮತ್ತಿತರರು ಕೂಡಿ ಅಖಿಲ ಭಾರತ ಮುಸ್ಲಿಂ ಲೀಗವನ್ನು ಪ್ರಾರಂಭಿಸಿರ್ತಾರೆ ಇವರು. ಮತ್ತು ಬಂಗಾಳ ವಿಭಜನೆಯನ್ನು ಬೆಂಬಲಿಸಿರ್ತಾರೆ ನೋಡಿ. ಬಂಗಾಳ ವಿಭಜನೆಯನ್ನು ಬೆಂಬಲ ಮಾಡಿರ್ತಾರೆ ಅಖಿಲ ಭಾರತ ಮುಸ್ಲಿಂ ಲೀಗು. ಇನ್ನು ಬಂಗಾಳ ವಿಭಜನೆಗೊಂಡು ನಿಮ್ಗೆ ಗೊತ್ತಿರಬೇಕು 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಆಗುತ್ತೆ. 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಆಗುತ್ತೆ. ಇನ್ನು ಮುಸ್ಲಿಂ ಲೀಗ್ ಪ್ರಾರಂಭಗೊಂಡಿದ್ದು ಗೊತ್ತಿದೆ 1906ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಪ್ರಾರಂಭಗೊಂಡಿರುತ್ತೆ. ಇನ್ನು ಬಂಗಾಳ ವಿಭಜನೆ ರದ್ದುಗೊಂಡಿದೆ ಯಾವಾಗಪ್ಪ ಅಂತಂದರೆ 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿರ್ತಾರೆ ಲಾರ್ಡ್ ಹಾರ್ಡಿಂಜ್ ಅವರು. ನೆಕ್ಸ್ಟ್ ನೋಡಿ, USA ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು? ಮೇಡಮ್ ಕಾಮಾ, ಲಾಲಾ ಲಜಪತ್ ರಾಯ್, ಮೇಡಮ್ ಬ್ಲಾವಡ್ಸ್ಕಿ ಮತ್ತು ವೊಲಾಕ್ಯಾಟ್. ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಪಂಚದಲ್ಲಿ ಅಮೆರಿಕದಲ್ಲಿ ಪ್ರಥಮ ಬಾರಿ ಪ್ರಾರಂಭಗೊಂಡಿರುತ್ತೆ. ಮೇಡಮ್ ಬ್ಲಾವಡ್ಸ್ಕಿ ಮತ್ತು ವೋಲ್ಕಾಟ್ ಅವರು, ರಷ್ಯಾದ ವೋಲ್ಕಾಟ್ ಅವರು ಕೂಡಿ ಥಿಯೋಸಾಫಿಕಲ್ ಸೊಸೈಟಿಯನ್ನು 1875ರಲ್ಲಿ ಪ್ರಾರಂಭಿಸಿರ್ತಾರೆ. ಯಾವಾಗ ಅಂತಂದರೆ 1875ರಲ್ಲಿ ಪ್ರಾರಂಭಗೊಂಡಿರುತ್ತೆ ನೋಡಿ. ಇನ್ನು ಭಾರತದಲ್ಲಿ ಎಲ್ಲಿ ಪ್ರಾರಂಭಗೊಂಡಿದೆ ಥಿಯೋಸಾಫಿಕಲ್ ಸೊಸೈಟಿ? 1882ರಲ್ಲಿ ಮದ್ರಾಸ್ನ ಅಡಿಯಾರಲ್ಲಿ ಯಾರಪ್ಪ ಪ್ರಾರಂಭಿಸಿದರು ಅಂತ ಅನಿ ಬೆಸೆಂಟ್ ಅವರು. ಮದ್ರಾಸ್ನ ಅಡಿಯಾರಲ್ಲಿ ಅನಿ ಬೆಸೆಂಟ್ ಅವರ ಮುಂದಾಳತ್ವದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಪ್ರಾರಂಭಗೊಂಡಿರುತ್ತೆ ಥಿಯೋಸಾಫಿಕಲ್ ಸೊಸೈಟಿ ಅಂತಂದರೆ ಧಾರವಾಡದಲ್ಲಿ ಪ್ರಾರಂಭಗೊಂಡಿರುತ್ತೆ ಥಿಯೋಸಾಫಿಕಲ್ ಸೊಸೈಟಿ. ಇನ್ನು ಪ್ರಮುಖ ಸಮಾಜಗಳು ನೋಡೋದಾದರೆ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು 1875ರಲ್ಲಿ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಪ್ರಾರಂಭಿಸಿರ್ತಾರೆ. ಅದೇ ರೀತಿ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರವರು 1828ರಲ್ಲಿ ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡಿರ್ತಾರೆ ನೋಡಿ. ಇನ್ನು 1897ರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡಿರ್ತಾರೆ. ರಾಮಕೃಷ್ಣ ಮಿಷನ್ ಬೇಲೂರದ ಕಲ್ಕತ್ತಾದ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡಿರ್ತಾರೆ ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್ ನೋಡಿ, ಪ್ರಧಾನಮಂತ್ರಿ ಜಸ್ಟಿಸ್ ಟ್ರೂಡೋ ಇತ್ತೀಚೆಗೆ ಭಾರತ ಭೇಟಿ ಮಾಡಿದ್ರು. ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತೆ. ಅದು ಅವಾಗ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಕೆನಡಾ ದೇಶದ ಪ್ರಧಾನಿಯಾಗಿರ್ತಾರೆ. ಈ ಪ್ರಸ್ತುತ ಕೆನಡಾದ ಅಧ್ಯಕ್ಷರು ಯಾರಿದ್ದಾರೆ? ಇವರೇ ಇದ್ದಾರೆ, ಜಸ್ಟಿಸ್ ಟ್ರೂಡೋ ಅವರೇ ಇದ್ದಾರೆ. ಪ್ರಸ್ತುತ ಕೂಡ ಇವರೇ ಇದ್ದಾರೆ, ಜಸ್ಟಿಸ್ ಟ್ರೂಡೋ ಅವರು. ಇನ್ನು ಕೆನಡಾದ ರಾಜಧಾನಿ ನಿಮ್ಗೆ ಗೊತ್ತಿರಬೇಕು, ಕೆನಡಾದ ಒಟ್ಟಾವು. ಕೆನಡಾದ ರಾಜಧಾನಿ ಯಾವುದಾಗಿರುತ್ತೆ? ಒಟ್ಟಾವು. ಕರೆನ್ಸಿ ಕೆನಡಿಯನ್ ಡಾಲರು. ಕರೆನ್ಸಿ ಯಾವುದಾಗಿರುತ್ತೆ? ನಾಣ್ಯ ಕೆನಡಿಯನ್ ಡಾಲರು. ಇದು ಪ್ರಪಂಚದ 2ನೇ ದೊಡ್ಡ ರಾಷ್ಟ್ರ ನೋಡಿ. ಪ್ರಪಂಚದ 2ನೇ ದೊಡ್ಡ ರಾಷ್ಟ್ರ ಯಾವುದಾಗಿರುತ್ತೆ? ಕೆನಡಾ. ಮೊದಲನೇ ರಾಷ್ಟ್ರ ಅಂತಂದರೆ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ರಷ್ಯಾದ ನಂತರ ಕೆನಡಾವು 2ನೇ ದೊಡ್ಡ ರಾಷ್ಟ್ರ ಆಗಿರುತ್ತೆ ಕೆನಡಾ. ನೆಕ್ಸ್ಟ್ ನೋಡಿ, ಅನಿ ಬೆಸೆಂಟ್ ಅವರು INCಯ ಅಧ್ಯಕ್ಷರಾಗಿ ಯಾವ ಅಧಿವೇಶನದಲ್ಲಿದ್ದರು?
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ದು ಯಾವ ವರ್ಷ ಅಂತಂದರೆ 1917ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ ಕಲ್ಕತ್ತಾದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅನಿ ಬೆಸೆಂಟ್ ಅವರು 1917ರಲ್ಲಿ. ಇನ್ನು ಭಾರತದ ಮೊದಲ ಮಹಿಳೆ ಅಂತಂದರೆ 1925ರಲ್ಲಿ ಸರೋಜಿನಿ ನಾಯ್ಡು ಅವರು ಕಾನ್ಪುರ ಅಧಿವೇಶನದಲ್ಲಿ ಭಾಗವಹಿಸಿರುತ್ತಾರೆ. ಕಾನ್ಪುರ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ ಭಾರತದ ಮಹಿಳೆ ಅಂತಂದರೆ ಸರೋಜಿನಿ ನಾಯ್ಡು. ಇನ್ನು ಮೊದಲ ಮಹಿಳೆ ನೋಡೋದಾದರೆ ಅನಿ ಬೆಸೆಂಟ್ ಅವರು 1917ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ. ನೆಕ್ಸ್ಟ್ ನೋಡಿ, ಮಹಾತ್ಮ ಗಾಂಧಿಯವರ ಯಾವ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಿಸಿದೆ? ಅಹಮದಾಬಾದ್ ಹೋರಾಟ, ಖೇಡಾ ಸತ್ಯಾಗ್ರಹ, ಚಂಪಾರಣ ಸತ್ಯಾಗ್ರಹ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಇನ್ನು ಕಾರ್ಖಾನೆ ಸಲುವಾಗಿ ಏನು ಕೇಳಿದರೆ ಗಾಂಧೀಜಿಯವರ ಯಾವ ಹೋರಾಟ ಕಾರ್ಖಾನೆ ಕೆಲಸಗಾರರಿಗೆ ಅಂತಂದರೆ ಅಹಮದಾಬಾದ್ ಟೆಕ್ಸ್ಟೈಲ್ ದಂಗೆ ಅಂತ ಕರೀತಾರೆ. ಅಹಮದಾಬಾದ್ ಟೆಕ್ಸ್ಟೈಲ್ ಹೋರಾಟ, ಟೆಕ್ಸ್ಟೈಲ್ ಇದು ಹತ್ತಿ ಬಟ್ಟೆ ಹೋರಾಟ ಇರ್ತಾರೆ ಅಹಮದಾಬಾದಲ್ಲಿ. ಇದು 1918ರಲ್ಲಿ ನಡೆದಿರುತ್ತೆ ದಂಗೆ 1918ರಲ್ಲಿ. ಇನ್ನೊಂದು ವಿಶೇಷ ಅಂತಂದರೆ ಗಾಂಧೀಜಿಯು ಪ್ರಥಮ ಬಾರಿಗೆ ಉಪವಾಸ ಸತ್ಯಾಗ್ರಹಗೊಂಡ ಚಳವಳಿ ಯಾವುದಪ್ಪ ಅಂತಂದರೆ ಅಹಮದಾಬಾದ್ ಟೆಕ್ಸ್ಟೈಲ್ ಅಥವಾ ಅಹಮದಾಬಾದ್ ಹೋರಾಟ ಚಳವಳಿಯಲ್ಲಿ ಗಾಂಧೀಜಿಯವರು ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹನ ಆರಂಭಿಸಿದ ಚಳವಳಿ. ಇನ್ನು ಗಾಂಧೀಜಿ ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಯಾವುದಪ್ಪ ನಿಮ್ಗೆ ಗೊತ್ತಿರಬೇಕಂದ್ರೆ ಚಂಪಾರಣ ಸತ್ಯಾಗ್ರಹ. ಇದು ನೀಲಿ ರೈತರ ಪರವಾಗಿ ಭಾಗವಹಿಸಿರ್ತಾರೆ. ಚಂಪಾರಣ ಸತ್ಯಾಗ್ರಹ 1917ರಲ್ಲಿ ನೀಲಿ ಬೆಳೆಗಾರರ ಸಲುವಾಗಿ ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಚಳವಳಿ ಕೂಡ ಚಂಪಾರಣ ಸತ್ಯಾಗ್ರಹ 1917ರಲ್ಲಿ ಆಗಿರುತ್ತೆ. ಇನ್ನು ಪ್ರಮುಖ ಚಳವಳಿಗಳು ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಮೂಮೆಂಟು, ಅದೇ ರೀತಿ ಉಪ್ಪಿನ ಸತ್ಯಾಗ್ರಹ ಕೂಡ ಗಾಂಧೀಜಿಯವರ ಮುಂದಾಳತ್ವತೆಯನ್ನು ವಹಿಸಿಕೊಂಡಿರುತ್ತಾರೆ. ನೆಕ್ಸ್ಟ್ ನೋಡಿ, ಟ್ರಾಯ್ ಏನು ನಿರ್ದೇಶಿಸುತ್ತದೆ? ಟ್ರಾಯ್ದ ಫುಲ್ ಫಾರ್ಮ್ ಕೇಳಿದಾರೆ ನೋಡಿ. ಟ್ರಾಯ್ ಅನ್ನೋದು ಏನಂತ ಕೇಳಿದಾನೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟ್ರಾಯ್ದ ಫುಲ್ ಫಾರ್ಮು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಟ್ರಾಯ್ದ ಫುಲ್ ಫಾರ್ಮ್ ಆಗಿರುತ್ತೆ. ಈ ಟ್ರಾಯ್ದ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಟ್ರಾಯ್ದು ನ್ಯೂ ಡೆಲ್ಲಿಯಲ್ಲಿ ಇರುತ್ತೆ. ಟ್ರಾಯ್ದ ಮುಖ್ಯ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿ. ಇದರ ಮುಖ್ಯಸ್ಥರು ಯಾರಿದ್ದಾರೆ? ಟ್ರಾಯ್ದ ಮುಖ್ಯಸ್ಥರು ರಾಮ್ ಸೇವಕ್ ಶರ್ಮಾ ಅವರಿದ್ದಾರೆ ನೋಡಿ. ಪ್ರಸ್ತುತ ಯಾರಿದ್ದಾರೆ? ರಾಮ್ ಸೇವಕ್ ಶರ್ಮಾ. ಇದು ಟ್ರಾಯ್ ಯಾವಾಗ ಪ್ರಾರಂಭಗೊಂಡಿದೆ ಅಂತಂದರೆ ಇದು ಟ್ರಾಯ್ ಪ್ರಾರಂಭಗೊಂಡ ವರ್ಷ 1997ರಲ್ಲಿ ಪ್ರಾರಂಭಗೊಂಡಿದೆ. ಟ್ರಾಯ್ 1997ರಲ್ಲಿ ಪ್ರಾರಂಭಗೊಂಡಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನೋಡಿ ಟ್ರಾಯ್ದ ಫುಲ್ ಫಾರ್ಮು. ನೆಕ್ಸ್ಟ್ ನೋಡಿ 98ನೇ ಪ್ರಶ್ನೆ, ಬ್ರಿಟಿಷ್ ಭಾರತದಲ್ಲಿ ದೆಹಲಿಗಿಂತ ಮೊದಲು ಭಾರತದ ರಾಜಧಾನಿ ಎಲ್ಲಿತ್ತು? ಕಲ್ಕತ್ತಾ, ಪಾಟ್ನಾ, ಲಕ್ನೋ, ಬಾಂಬೆ. ಎಲ್ಲಿರುತ್ತೆ ಅಂತಂದರೆ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾದಲ್ಲಿರುತ್ತೆ. 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಅವಾಗ ಯಾರು ಇರ್ತಾರೆ ಗವರ್ನರ್ ಅಂತ? ಲಾರ್ಡ್ ಹಾರ್ಡಿಂಜ್ ಅವರು ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದ್ರು ಕೂಡ ಇವರೇ ಇರ್ತಾರೆ. ರಾಜಧಾನಿ ಕೂಡ ವರ್ಗಾವಣೆ ಮಾಡ್ತಾರೆ ಕಲ್ಕತ್ತಾದಿಂದ ದೆಹಲಿಗೆ. ಇನ್ನು RBI ಮೊದಲ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂತಂದರೆ RBI ಪ್ರಾರಂಭಗೊಂಡಾಗ ಕಲ್ಕತ್ತಾದಲ್ಲಿರುತ್ತೆ. ಕಲ್ಕತ್ತಾ. ತದನಂತರ ಎಲ್ಲಿ ಶಿಫ್ಟ್ ಮಾಡ್ತಾರೆ? ಮುಂಬೈಗೆ ಶಿಫ್ಟ್ ಆಗಿದೆ ನೋಡಿ. RBI ಕೂಡ ಮೊದಲು ಸ್ಥಾಪನೆಗೊಂಡ ಕೇಂದ್ರ ಕಚೇರಿ ಎಲ್ಲಿರುತ್ತೆ? ಕಲ್ಕತ್ತಾದಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ, ಕಂಪ್ಯೂಟರ್ನಲ್ಲಿ ಅತಿ ವೇಗದ ಮೆಮೊರಿ ರ್ಯಾಮ್, ರೋಮ್, ರಿಜಿಸ್ಟರ್, ಕ್ಯಾಚೆ ಯಾವುದಂತಂದರೆ ಕಂಪ್ಯೂಟರ್ನ ಅತಿ ವೇಗದ ಮೆಮೊರಿ ಅಂತಂದರೆ ರಿಜಿಸ್ಟರ್ ನೋಡಿ, ರಿಜಿಸ್ಟರು. ಇನ್ನು ರ್ಯಾಮ್ ಅನ್ನೋದು ಹೇಳಿದ್ದೀನಿ. ರ್ಯಾಮ್ ಅಂತ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇವು, ಮತ್ತು ರೋಮ್ ಅಂತಂದರೆ ರೀಡ್ ಓನ್ಲಿ ಮೆಮೊರಿ. ಇದರಲ್ಲಿ ಯಾವುದಪ್ಪ ಪರ್ಮನೆಂಟ್ ಮೆಮೊರಿ ಅಂತಂದರೆ ರೋಮ್ ಯಾವಾಗಲೂ ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ ನೋಡಿ. ರೋಮು ಇದೊಂದು ಶಾಶ್ವತ ಮೆಮೊರಿ. ರೋಮ್ ರೀಡ್ ಓನ್ಲಿ ಮೆಮೊರಿ ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ. ರೀಡ್ ಓನ್ಲಿ ಮೆಮೊರಿ ಇದೊಂದು ಪರ್ಮನೆಂಟ್ ಮೆಮೊರಿ. ಇನ್ನು ರ್ಯಾಮ್ ಅಂತ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಂದರೆ ಇದು ಟೆಂಪರರಿ ಮೆಮೊರಿ ಆಗಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಕೊನೆಯ ಪ್ರಶ್ನೆ, ಮೊಬೈಲ್ ಫೋನ್ಗಳಲ್ಲಿ ಈ ಸೌಲಭ್ಯ ಇರುವುದಿಲ್ಲ. ಕ್ಯಾಲ್ಕುಲೇಟರ್, ಕ್ಯಾಮರಾ, ವಿಡಿಯೋ ಕಾಲ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಯಾವುದಂತಂದರೆ ಮೊಬೈಲ್ ಫೋನ್ಗಳಲ್ಲಿ ಇವೆಲ್ಲ ಇರುತ್ತೆ. ಆದ ಕಾರಣ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ಮೊಬೈಲ್ನ ಸ್ಥಾಪಕ ಯಾರು ಅಂತಂದರೆ ಮಾರ್ಕೋನಿ ಅವರು. ಇನ್ನು ಮೊಬೈಲ್ ಕಂಪ್ನಿಗಳ ಬಗ್ಗೆ ನೋಡೋದಾದರೆ ಅತಿ ಹೆಚ್ಚು ರೆಡ್ಮಿ ಚೈನಾ, ಓಪೋ ಕೂಡ ಚೈನಾ ದೇಶದಾಗಿದೆ, ಲಿನೋವೋ ಕೂಡ ಚೈನಾ, ವಿವೋ ಕೂಡ ಚೈನಾದ ಕಂಪನಿ ಆಗಿರುತ್ತೆ. ಇನ್ನು ಆ್ಯಪಲ್ ಯಾವ ದೇಶದ ಕಂಪನಿ ಅಂತಂದರೆ ಆ್ಯಪಲ್ ಯಾವ ದೇಶದ ಕಂಪನಿ ಅಂತಂದರೆ ಅಮೇರಿಕಾ ದೇಶದ ಕಂಪನಿ ನೋಡಿ. ಆ್ಯಪಲ್ ಮೊಬೈಲು ಅಮೇರಿಕಾ ದೇಶದ ಕಂಪನಿ ಆಗಿರುತ್ತೆ. ಇನ್ನು ಸ್ಯಾಮ್ಸಂಗ್ ಅಂತಂದರೆ ಸೌತ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾದ ಕಂಪನಿ ಸ್ಯಾಮ್ಸಂಗು. ಇನ್ನು ಮೈಕ್ರೋಸಾಫ್ಟ್ ಅಂತಂದರೆ ಇದು ಕೂಡ ಅಮೇರಿಕಾ ಮೂಲದ ಕಂಪನಿ.
ಇನ್ನು ಭಾರತದ ಯಾವುದು ಅಂತಂದರೆ ಕಾರ್ಬನ್ ಕೂಡ ಭಾರತದ ಕಂಪ್ನಿ ಆಗಿರುತ್ತೆ. ಕಾರ್ಬನ್ನು ಒಂದು ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಅಫಿಷಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಸಹಾಯ ಮಾಡಬಹುದು. ಶಿಶು 29 ರೂಪೀಸ್ಗಳು, ಕಿಶೋರ 59 ರೂಪೀಸ್ಗಳು, ತರುಣ 159 ರೂಪೀಸ್ಗಳು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಟ್: ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.